ಸರ್ವರಿಗೂ ನಮಸ್ಕಾರಗಳು. ಗುರುಸ್ತುತಿಯೊಂದಿಗೆ ಇಂದಿನ ವ್ಯಾಖ್ಯಾನ, ಗೀತಾ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಗೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹೋದ ಸಲ 9ನೇ ಅಧ್ಯಾಯದಲ್ಲಿ ಅಷ್ಟು ಸರಿಯಾಗಿ ನೆನಪಿಲ್ಲ, ಬಹಳ ಕಾಲ ನೀರು ಹೋಗಿದೆ. ಐದು ಮತ್ತು 6 ಶ್ಲೋಕಗಳಿಗೆ ಬಂದಿತ್ತು. 4, 5, 6 ಶ್ಲೋಕಗಳಿಗೆ ಅಂತ. ರಾಜವಿದ್ಯಾ ರಾಜಗುಹ್ಯ ಯೋಗ. ಏಳನೇ ಶ್ಲೋಕವು ಬಹುಶಃ ಆಗಿತ್ತು ಅಂತ ಅನಿಸ್ತಾ ಇದೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಇಲ್ಲಿವರೆಗೆ ಆಗಿತ್ತು ಅಂತ ಅನಿಸ್ತಾ ಇದೆ. ಗುರುಗಳ ಆಜ್ಞೆಯಂಗೆ ಆಫ್ಟರ್ ಸರ್ಟನ್ ಲಾಂಗ್ ಗ್ಯಾಪ್, ದಿ 9th chapter ರಾಜವಿದ್ಯಾ ರಾಜಗುಹ್ಯ ಯೋಗ, the beginning 4, 5, 6 shlokas were covered, I think, last time. Summarizing the 3 shlokas, we'll continue again. 4, 5, 6 ಇದು ಬಹಳ ಕಷ್ಟಕರವಾದ ಶ್ಲೋಕಗಳು ಅಂತ ಅರ್ಥ. ಹೋದ ಸಲ ನೆನಪಿದ್ದ ಹಾಗೆ ಹೇಳಬೇಕು ಅಂದ್ರೆ, the 4th and 5th shlokas contradict exactly what Lord is saying. He himself says one thing in the previous shloka number 4 and contradicts with the shloka number 5. Anta. That is the outer, if you take the just outer meaning, the verbatim meaning, it looks like that. Matsani sarvabhutani, he says in the 4th, nacha matsani bhutani in the 5th. These 2 words appear to contradict each other. ಭಗವಂತ ಇಲ್ಲಿ ಹೇಳ್ತಾ ಇರೋದು ಮೇಲ್ನೋಟದ ಅರ್ಥ ತಗೊಂಡ್ಬಿಟ್ರೆ, ಸರ್ವ ಜೀವಕೋಟಿಗಳಲ್ಲಿ ನಾನಿದ್ದೇನೆ, ಸರ್ವ ಜೀವರಾಶಿಗಳಲ್ಲಿ ನಾನೇ ಇದ್ದೇನಪ್ಪ ಅರ್ಜುನ. ಎಲ್ಲ ಜೀವಕೋಟಿಗಳು, ಜೀವರಾಶಿಗಳು, ಭೂತಗ್ರಾಮ ಅನ್ನೋ ಶಬ್ದ ಬರುತ್ತೆ ಭಗವದ್ಗೀತೆ. ಭೂತಗ್ರಾಮ ಮೀನ್ಸ್ ಎಲ್ಲ ರೀತಿಯ ಜೀವಕೋಟಿಗಳು. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಮ್ ಅಂಡರ್ ದಿ ವರ್ಡ್ ಭೂತಗ್ರಾಮ. ಇನ್ ಭಗವದ್ಗೀತಾ, ದ ಲಾರ್ಡ್ ಯೂಸಿಂಗ್ ದ ವರ್ಡ್ ಭೂತಗ್ರಾಮ basically refers to all living organisms. Plus, the subtle meaning is, along with that, inanimate things also. ಭೂತಗ್ರಾಮ ಅಂದ್ರೆ ಸಾಮಾನ್ಯ ಅರ್ಥ ಸಕಲ ಜೀವರಾಶಿಗಳು, ಜೀವಕೋಟಿಗಳು ಅಂತ ಅರ್ಥ. ಇದರ ವಿಶೇಷ ಅರ್ಥ ಏನು ಅಂದ್ರೆ, ಭಗವಂತ ಹೇಳ್ತಕ್ಕಂತಹ ಈ ಶಬ್ದ ಇದೆಯಲ್ಲ ಭೂತಗ್ರಾಮ,
ಸಕಲ ಜೀವರಾಶಿಗಳೊಂದಿಗೆ ಚಲನೆ ಇಲ್ಲದೆ ಇರತಕ್ಕಂತಹ ಸ್ಥಿತಿಲಿರ್ತಕ್ಕಂತಹ ವ್ಯಾವಹಾರಿಕ ವಸ್ತುಗಳೂ ಸೇರುತ್ತೆ. ಅಂದ್ರೆ ನಿರ್ಜೀವ ವಸ್ತುಗಳು ಸೇರುತ್ತೆ ಅಂತ ಅರ್ಥ. ಸಾಮಾನ್ಯ ಅರ್ಥದಲ್ಲಿ ಭೂತಗ್ರಾಮ ಅಂತಂದ್ರೆ ಸಕಲ ಜೀವರಾಶಿಗಳು. ಸೊ ದ ವೈಡರ್ perception where the Lord is using the word Bhutagrama means the entire creation, the whole creation, which includes animate and inanimate things. Bhutagrama andre sarva prapancha vishwa brahmanda ಅಂತ ಅದರಲ್ಲಿರ್ತಕ್ಕಂತಹ ಚರಾಚರ ವಸ್ತುಗಳು ಭೂತಗ್ರಾಮದಲ್ಲಿ ಅಡಕವಾಗುತ್ತೆ ಅಂತ ಅರ್ಥ. ಚರ ಅಂತಂದ್ರೆ ಚಲನೆ, that is living organisms. Achara means motionless non-living organisms. This is the basic word. So ಭಗವಂತ ಏನ್ ಹೇಳ್ತಾ ಇದ್ದಾನೆ ಸೂಕ್ಷ್ಮದಲ್ಲಿ, ಮತ್ತೆ ಅದನ್ನೇ ಹಿಂದೆ ಹೇಳಿದ ಮಾತನ್ನ ಸ್ವಲ್ಪದಲ್ಲಿ, ಎಲ್ಲ ಭೂತರಾಶಿಗಳಲ್ಲಿ ನಾನಿದ್ದೇನಪ್ಪ, ಅವೆಲ್ಲವೂ ನನ್ನಲ್ಲಿದೆ ಅಂತ ಹೇಳಿ ಮತ್ತೇನು ಹೇಳ್ತಾ ಇದ್ದೇನೆ ಭಗವಂತ, ಈ ಎಲ್ಲ ಭೂತಕೋಟಿಗಳಲ್ಲಿ ನಾನಿಲ್ಲಪ್ಪ, ಅವುಗಳು ನನ್ನಲ್ಲಿಲ್ಲ. ಐ ಡೋಂಟ್ ಡ್ವೆಲ್ ಇನ್ ದೆಮ್ ನಾರ್ ದೇ ಡ್ವೆಲ್ ಇನ್ ಮೀ. ಐ ಆಮ್ ನಾಟ್ ಪ್ರೆಸೆಂಟ್ ಇನ್ ದೆಮ್ ನಾರ್ ದೇ ಆರ್ ಪ್ರೆಸೆಂಟ್ ಇನ್ ಮೀ. ಇದು ಹೋದ್ಸಲ ಬಹಳ ವಿಸ್ತೃತವಾಗಿ ಹೇಳಿದ ವಿಷಯವೇ ಇದು. ಇದು ಒಂದು ಸಲ ಓದಿದ್ರೆ ಅರ್ಥ ಆಗಲ್ಲ, ಅರ್ಥ ಆಯಿತು ಅಂತ ಅನ್ಸಿದ್ರೆ ನಾಳೆಗೆ ಮರ್ತೋಗುತ್ತೆ. ಹಿಂದೆ ಹೇಳಿದ ವ್ಯಾಖ್ಯಾನಗಳನ್ನು ಕೇಳಿದಾಗ ಅರ್ಥ ಆಯಿತು ಅಂತ ಅನ್ಸುತ್ತೆ, ಆಮೇಲೆ ಮರ್ತೋಗುತ್ತೆ. ಈಗ ಇದೇ ಪ್ರಶ್ನೆನ ಇಟ್ಬಿಟ್ರೆ ಏಕೆ ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಮತ್ಸಾನಿ ಸರ್ವಭೂತಾನಿ ಅಂತ ಹೇಳಿ ನಚ ಮತ್ಸಾನಿ ಸರ್ವಭೂತಾನಿ he says again in the next 5th ಶ್ಲೋಕ. How do we understand this? So if I remember, by Guru's grace, the point which I had said last time. In his own commentary in the Science of Bhagavad Gita, our Gurudev has touched upon this point with the example of snake and rope. ಸರ್ಪರಜ್ಜು ನ್ಯಾಯ ಅಂತ ಇದೆಯಲ್ಲ ವೇದಾಂತದಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಸುಂದರವಾದ ವ್ಯಾಖ್ಯಾನ, ಸುಂದರವಾದ ಒಂದು ಸಿದ್ಧಾಂತ. ಸರ್ಪರಜ್ಜು ನ್ಯಾಯ, ಹಾವು ಮತ್ತು ಹಗ್ಗದ ಕಲ್ಪನೆ, ಒಂದನ್ನು ನೋಡಿ ಮತ್ತೊಂದನ್ನು ಪರಿಭಾವಿಸ್ತಕ್ಕಂಥ ಕಲ್ಪನೆ, ಅಥವಾ ಒಂದರಲ್ಲಿ ಇನ್ನೊಂದನ್ನು ಅಧ್ಯಸ್ಥ ಮಾಡಿ ತಪ್ಪು ತಿಳಿಯುವುದು. ಗುರುಗಳು ಬಹಳ ಸೂಕ್ಷ್ಮದಲ್ಲಿ ಹೇಳಿದ್ದಾರೆ ಇಂಗ್ಲಿಷ್ನಲ್ಲಿ, ಅಷ್ಟು ವಿಶದವಾಗಿ ಅದನ್ನು ಹೇಳಿಲ್ಲ. ಹಾಗಾಗಿ ಗುರುಗಳ ವ್ಯಾಖ್ಯಾನ ಸುಮ್ಮನೆ ಓದ್ಬಿಟ್ರೆ, if you read the Science of Bhagavad Gita, the commentary by our Gurudev on the 4th and 5th shlokas of the 9th chapter, he mentions no doubt about the snake and rope example, but he touches upon and leaves it there itself. He will not explain in detail. Don't be under the impression that Gurudev does not know. He knows it, but somehow only he knows why he has not explained in detail that example. ಆ ಉದಾಹರಣೆ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ then the contradiction will disappear. The Abhinava Vidyatirtha Mahaswamigal in his lecture has given extensive commentary on that Sarparajju Nyaya. In the dim light, when you look at the cut portion of a rope in the road, it may be mistaken for a snake. The mind immediately thinks that a snake is there. So when you go very near with a light or a torch and then examine carefully very near when you go, then only you will realize that what you had thought was wrong. It is not a snake, but it is a rope. ಹತ್ತಿರ ಹೋಗಿ ನೋಡಿದಾಗ ಮಾತ್ರ ಪರೀಕ್ಷಾ ಬುದ್ಧಿಯಿಂದ ಅದನ್ನು ಹತ್ತಿರದಲ್ಲಿ ವಿಚಕ್ಷಣೆ ಮಾಡಿದರೆ ಮಾತ್ರ, ಅಂದ್ರೆ ಅಂತಃಸತ್ವ ಬಹಳ ಗಾಢವಾಗಿ ಗಂಭೀರವಾಗಿ ವಿವೇಕ ಪ್ರಜ್ಞೆಯಿಂದ ವಿಚಾರ ಮಾಡಿದರೆ ಮಾತ್ರ ಆತ್ಮ ವಿಚಾರ ದಕ್ಕತ್ತೇನು ಅರ್ಥ ಇಲ್ಲ.
ಹತ್ರ ನೋಡಿದ್ರೆ ಮಾತ್ರ ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾಗುತ್ತೆ. ಬಟ್ ದಿ ಪಾಯಿಂಟ್ ಇನ್ ದಟ್ ಈಸ್ ಆಲ್ವೇಸ್ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ನೆವರ್ ದ ರೋಪ್ ವಾಸ್ ಇನ್ ದ ಸ್ನೇಕ್ ಆರ್ ದ ಸ್ನೇಕ್ ವಾಸ್ ಇನ್ ದ ರೋಪ್. ನೆವರ್. It is only adhyaropa, that is the mistaken identity, the illusion created the problem. So, with the same logic here, when Lord says, I am in them and they are in me. Next he says, they are not in me, I am not in them. ಎಲ್ಲ ಭೂತಕೋಟಿಗಳಲ್ಲಿ ನಾನು ಇಲ್ಲ, ಅವುಗಳು ನನ್ನಲ್ಲಿಲ್ಲ. ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? So, you have to look into this example and understand. So, there are two views. Worldly view is different. The spiritual view is different. ಎಲ್ಲ ಜೀವಕೋಟಿಗಳಲ್ಲಿ ನಾನಿಲ್ಲ, ನಚಮತ್ಸಾನಿ ಸರ್ವಭೂತಾನಿ ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅದು ಮುಖ್ಯ. ನಾನೇನ್ ತಿಳ್ಕೊಂಡೆ ಅನ್ನೋದು ಮುಖ್ಯ ಅಲ್ಲ. ನಾನು ತಪ್ಪು ತಿಳ್ಕೊಳ್ಬಹುದು, ನನಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆ ಇರಬಹುದು, ನನಗೆ ಶ್ಲೋಕ ಅರ್ಥ ಆಗಿದೆ ಅನ್ನೋ ಅಹಂಕಾರ ಇರಬಹುದು. ಅದಲ್ಲ, ಭಗವಂತ ಏನ್ ಸೂಚನೆ ಕೊಡ್ತಾ ಇದ್ದಾನೆ, ಯಾವ ಭೂಮಿಕೆಯಲ್ಲಿ, ಬ್ರಹ್ಮ ಭೂಮಿಕೆಯಲ್ಲಿ ಆತ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲ ಜೀವಿಗಳಲ್ಲಿ ನಾನಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ, ಈ ಜೀವಿಗಳು ತಮ್ಮ ಅಸ್ತಿತ್ವವನ್ನ ಶರೀರ ಭಾವದಿಂದ ನೋಡಿ ನಾನು ಅಹಂಕಾರದಿಂದ ವರ್ತಿಸ್ತಾ ಇದೆಯಲ್ಲ, ಗುಣಗಳಿಂದ ಪ್ರಭಾವಿತರಾಗಿ ರಜ ತಮ ಮತ್ತು ಸತ್ವಗುಣ 3 ಗುಣಗಳಿಂದ ಸೇರಿ ಬಂದಿರತಕ್ಕಂಥ ಮಾಯೆ ಆಟದಲ್ಲಿ ಸಿಕ್ಕಾಕೊಂಡು ನಾನು ಅಂದ್ರೆ ಶರೀರ ಅನ್ನೋ ಆ ಗುಣದ ದೋಷ ಇದೆಯಲ್ಲ, ಆ ಅಹಂಕಾರ ಪ್ರವೃತ್ತಿ, ಈ ಗುಣಗಳಲ್ಲಿ ಮತ್ತು ಈ ಅಹಂಕಾರದಲ್ಲಿ ನಾನಿಲ್ಲಪ್ಪ ಅಂತ ಭಗವಂತ ಹೇಳ್ತಾ ಇದ್ದಾರೆ. When you look at a person identifies that he or she with a name. I am so and so. That is aham. That is aham bhava. That is ego. ನಾನು ಅನ್ನೋ ಭಾವ ಇರುತ್ತಲ್ಲ, ಅದು ಯಾವುದು? ಶರೀರ ಭಾವ. ನಾನು ಇಂಥವಳು, ನಾನು ಇಂಥವನು. ಈ ಭಾವದಲ್ಲೇ ನಮ್ಮ ಜೀವನ ಕೊನೆಯವರೆಗೆ ನಾವು ಜೀವನ ಮಾಡೋದೇ ಹೀಗೆ. ನಾನು ಇದು ನನಗೆ ಬೇಕು, ಅದು ನನಗೆ ಬೇಡ, ರಾಗ ದ್ವೇಷ, ಈ ಎಲ್ಲ ಭಾವಗಳಿಗೆ ನಾನು ಮೂಲ ಕಾರಣ. ನಾನು ಅನ್ನೋದು ಶರೀರ ಭಾವ. ಐ ರೆಫರ್ಸ್ ಟು ದ ಬಾಡಿ ಅಂಡ್ ದ ಮೈಂಡ್. ಸೊ ಲಾರ್ಡ್ ಸೇಸ್, ಐ ಆಮ್ ನಾಟ್ ಇನ್ ಯುವರ್ ಬಾಡಿ ಇನ್ ದಟ್ ಸೆನ್ಸ್ ಆರ್ ಇನ್ ಯುವರ್ ಮೈಂಡ್. ಐ ಆಮ್ ಬಿಯಾಂಡ್ ಯುವರ್ ಬಾಡಿ ಅಂಡ್ ಐ ಆಮ್ ಬಿಯಾಂಡ್ ಯುವರ್ ಮೈಂಡ್. ನೀದರ್ ಯು ಆರ್ ಇನ್ ಮೀ ಮೀನ್ಸ್ ಯುವರ್ ಬಾಡಿ ಕಾನ್ಶಿಯಸ್ನೆಸ್, ಯುವರ್ ಮೈಂಡ್ ಅಂಡ್ ಈಗೋ with all your problems, with all the worries, cannot reside in me. That means I am in no way connected with your ego, no way connected with your mental pravrittis, your mental attitudes, your behavior and your karmas. ನಿನ್ನ ಯಾವ ಕರ್ಮಗಳಿಗೂ, ನೀನು ಮಾಡತಕ್ಕಂಥ ಕಾರ್ಯಗಳಿಗೂ, ನಿನ್ನ ಮನೋಪ್ರವೃತ್ತಿಗಳಿಗೆ, ನಿನ್ನ ಮನೋವ್ಯಾಪಾರಕ್ಕೆ, ನಿನ್ನ ಗುಣಗಳಿಗೆ, ನಿನ್ನ ಗುಣಗಳ ದೋಷಗಳಿಗೂ ನನಗೂ ಏನು ಸಂಬಂಧ ಇಲ್ಲ. ನಾನು ಅಚಲನಾಗಿರ್ತಕ್ಕಂಥ ನಿಷ್ಕ್ರಿಯ ಪದಾರ್ಥನಾಗಿ ನಿನ್ನ ಹೃದಯದ ಒಳಗೆ ಇದ್ದೇನೆ. ಐ ಆಮ್ ದ ಸಬ್ಸ್ಟ್ರೇಟಮ್ ಫಾರ್ ದ ಹೋಲ್. ಇನ್ ದಟ್ ಸೆನ್ಸ್ ಐ ಆಮ್ ದೇರ್ ಅಂಡ್ ಯು ಕೆನಾಟ್ ಎಕ್ಸಿಸ್ಟ್ ವಿಥೌಟ್ ದಿಸ್ ಸಬ್ಸ್ಟ್ರೇಟಮ್. ಸೊ ಯು ಆರ್ ಆಲ್ಸೋ ಇನ್ ಮೀ. ದಟ್ ಇಸ್ ಹೌ ದ ಮೀನಿಂಗ್ ವಿ ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್. ಸೃಷ್ಟಿಗೆ ಆಧಾರನಾಗಿ ನಾನು ಇರೋದ್ರಿಂದ ಮುಂದೆ ಭಗವಂತ ಹೇಳ್ತಾನಲ್ಲ, ಕರ್ಮಾಧ್ಯಕ್ಷನು ನಾನೇ ಆಗಿದ್ದೇನೆ, ಸಕಲ ಈ ಮೂಲ ಪ್ರಕೃತಿಗೆ ಅಧ್ಯಕ್ಷನು ನಾನೇ ಆಗಿದ್ದೇನೆ, ನನ್ನ ಆಜ್ಞೆಯಂತೆ ಈ ಮೂಲ ಪ್ರಕೃತಿ ಸೃಷ್ಟಿಯನ್ನ ಸೃಷ್ಟಿ ಮಾಡುತ್ತೆ, ಈ ಮೂಲ ಪ್ರಕೃತಿ ಬೇರೆ ಅಲ್ಲ, ನನ್ನ ಯೋಗ ಮಾಯೆ ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದೇನೆ ಭಗವಂತ ಮುಂದೆ. ಆದ್ರಿಂದ ಇನ್ನು ಮುಂದಿನ ಈ 7ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ, 6ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇದು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಉದಾಹರಣೆ. ಈ ಉದಾಹರಣೆ ಮಾತ್ರ ಭಗವಂತನೇ ಕೊಟ್ಟಿದ್ದು, ಬಹುಶಃ ಅದಕ್ಕೆ ಹೋದ ಸಲ ಬಂದಿದೆ. ಏನಂದ್ರೆ, ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾನಿ ಇತ್ಯುಪಧಾರಯ. ತಥಾ ಸರ್ವಾಣಿ ಭೂತಾನಿ ಮತ್ಸಾನಿ, ಸರ್ವಾಣಿ ಭೂತಾನಿ ಮತ್ಸ್ಥಾನಿ, ಎಲ್ಲ ಭೂತಗಳು ನನ್ನಲ್ಲೇ ಇದೆಯಪ್ಪ. ಇತಿ ಉಪಧಾರಯ, ತಿಳ್ಕೋ. ಯಾವ ಅರ್ಥದಲ್ಲಿ?
ನಾನೇ ಆಧಾರ ಆಗಿರೋದ್ರಿಂದ, ನನ್ನ ಅಣತಿಯಂತೆ ಈ ಸೃಷ್ಟಿ ಬಂದಿರೋದ್ರಿಂದ, ಒಂದು ಅರ್ಥದಲ್ಲಿ ಆಧ್ಯಾತ್ಮಿಕ ಉಚ್ಚ ಮಟ್ಟದಲ್ಲಿ ನೋಡೋದಾದ್ರೆ ಎಲ್ಲರೊಳಗೂ ನಾನೇ ಇದ್ದೇನೆ. ಆದ್ರೆ ನನಗೂ ಅವುಗಳು ಸಂಬಂಧ ಇಲ್ಲ ಅಂತ. ಅಂದ್ರೆ ಭೂತಕೋಟಿಗಳ ಭೂತಗ್ರಾಮದ ಈ ಜೀವರಾಶಿಗಳ ಕರ್ಮಕ್ಕೂ ಅವುಗಳ ಗುಣಗಳಿಗೂ ಅವಗುಣಗಳಿಗೂ ನನಗೂ ಸಂಬಂಧ ಇಲ್ಲ. ನಾನು ಸಾಕ್ಷೀಭೂತ, ನಿರ್ಗುಣ, ಕೇವಲ ಅದ್ವೈತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದೇ ವಸ್ತು ಸರ್ವತ್ರ ಅನ್ನೋ ಅರ್ಥ ಇಲ್ಲಿ ಬರ್ತಾ ಇದೆ. ಅದಕ್ಕೆ ಉದಾಹರಣೆ ಏನು ಕೊಡ್ತಾ ಇದ್ದಾನೆ ಭಗವಂತ ಅಂದ್ರೆ, ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತಗೋ ಮಹಾನ್. ಸರ್ವತಗಃ ಮಹಾನ್ ವಾಯು ಆಕಾಶ ನಿತ್ಯಂ ಸ್ಥಿತಃ. ದಿಸ್ ಇಸ್ ದ ಎಕ್ಸಾಂಪಲ್. When you look at the sky or the antariksha or the space, we feel the wind, the air, one of the 5 Panchabhutas. Without air, there is no life. In the sense, without that component oxygen present in the air, there is no life. So, for all terrestrial animals, the air is important. So, the air is present everywhere. Now you can feel the air, whether it moves or stands still, or whether a storm is there, whether a typhoon is there, cyclone is there. We can feel the sensory perception. The air will touch your body, you will feel it. You can suck it, you can inhale it, and you can give it. And where is air? Air is present everywhere, throughout the Akasha. ಆಕಾಶದಲ್ಲಿ, ಈ ಅಂತರಿಕ್ಷದಲ್ಲಿ ಯಾವ ರೀತಿ ಎಲ್ಲ ಕಡೆಯೂ ಈ ವಾಯು ಸಮಸ್ತವಾಗಿ ಹರಡಿಕೊಂಡಿದೆಯೋ ಅದೇ ಪ್ರಕಾರ ಸರ್ವಾಣಿ ಭೂತಾನಿ ಮತ್ಸ್ಥಾನಿ, ಈ ಎಲ್ಲ ಭೂತಗಳು ನನ್ನಲ್ಲಿ ಅಡಕವಾಗಿದೆ. ದಟ್ ಇಸ್ ದ ಎಕ್ಸಾಂಪಲ್. ಸೊ ದ ಎಕ್ಸಾಂಪಲ್ ವಾಟ್ ಲಾರ್ಡ್ ಈಸ್ ಗಿವಿಂಗ್ ಹಿಯರ್ ಇಸ್, ನೌ ವಿ ಕೆನಾಟ್ ಸಿ ದ ಏರ್, ಯು ಕೆನಾಟ್ ಟಚ್ ದ ಏರ್, ಬಟ್ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಏರ್. ಗಾಳಿಯನ್ನ, ವಾಯುವನ್ನ ನಾವು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಾಯುವಿಗೆ ಅದರದೇ ಆದ ಗಂಧವಿಲ್ಲ, ಅದರದೇ ಆದ ಆಕಾರವಿಲ್ಲ, ಅದರದೇ ಆದ ನಿರ್ದಿಷ್ಟ ರೂಪವಿಲ್ಲ. ಆದರೆ ನಮ್ಮ ಅನುಭವಕ್ಕೆ ಬರುತ್ತೆ, ಸರ್ವತ್ರ ಎಲ್ಲ ಕಡೆ ಹರಡಿದೆ. ಆಕಾಶವನ್ನು ಬಿಟ್ಟು ವಾಯು ಸ್ವತಂತ್ರವಾಗಿದೆಯಾ ಅಂದ್ರೆ ಇಲ್ಲ ಅನ್ನೋ ಅರ್ಥ. The air cannot exist without space, Akasha, without the space, without Antariksha. Air, in order to stay, it requires space. So both are, and you cannot look at the air also. ಆಕಾಶ ಯಾವುದು, ಇಲ್ಲಿ ಗಾಳಿ ಯಾವುದು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಏನು ಕಾಣಲ್ಲ, ಎಲ್ಲವೂ ಖಾಲಿ. ಆಕಾಶವು ಖಾಲಿಯಾಗಿದೆ, ಇಲ್ಲಿ ಗಾಳಿ ನಮಗೆ ಕಾಣ್ತಾ ಇಲ್ಲ. ಗಾಳಿ ಇದೆ ಅಂತ ಗೊತ್ತು, ಆಕಾಶ ಇದೆ ಅಂತ ಗೊತ್ತು. ಅಂದ್ರೆ ಆಕಾಶದಿಂದ ಗಾಳಿ ಬೇರೆಯಾಗಿದೆ ಅಂತ ಅನ್ಸೋದೇ ಇಲ್ವ ನಮ್ಗೆ. ವಾಯು ಮತ್ತು ಆಕಾಶ ಎರಡು ಒಂದೇ ಅಂತ ಅನ್ಸುತ್ತೆ, ಪ್ರತೀತಿ ಆಗ್ತಾ ಇದೆ. ಬಟ್ ಇನ್ ರಿಯಾಲಿಟಿ ದ ವಾಯು, ದ ಏರ್ ಈಸ್ ಡಿಫರೆಂಟ್ ಫ್ರಮ್ ಆಕಾಶ. ದ ಏರ್ ಕೆನಾಟ್ ಎಕ್ಸಿಸ್ಟ್ ವಿಥೌಟ್ ಆಕಾಶ, ಬಟ್ ಆಕಾಶ ಕ್ಯಾನ್ ಎಕ್ಸಿಸ್ಟ್ ವಿಥೌಟ್ ಏರ್. ಸೃಷ್ಟಿ ಕ್ರಮದಲ್ಲಿ, ಸೃಷ್ಟಿ ಆರಂಭದಲ್ಲಿ ಆಕಾಶ ಯಾವ ರೀತಿ ಬಂತಲ್ಲ, ಮೊದಲು ಆಕಾಶ, ಆಮೇಲೆ ಶಬ್ದ, ಆಮೇಲೆ ವಾಯು, ಅದರಿಂದ ಉತ್ಪತ್ತಿಯಾಗಿದ್ದು ವಾಯು ಹೊರತು ವಾಯು ಮೊದಲು ಬಂತು ಆಮೇಲೆ ಆಕಾಶ ಬಂತು ಅಂತ ಸೃಷ್ಟಿ ಕ್ರಮ ಇಲ್ಲ. ಸೊ ವೆರಿ ಸಿಂಪಲ್ ಲಾಜಿಕ್, ಕಾಮನ್ ಸೆನ್ಸ್, ಆರ್ಡಿನರಿ ಪರ್ಸನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಎಕ್ಸಾಂಪಲ್. ಅದಕ್ಕೆ ಭಗವಂತ ಈ ಉದಾಹರಣೆ ಕೊಡ್ತಾ ಇದ್ದಾನೆ, ಅಜ್ಞಾನಿಗಳಿಗೂ ಅರ್ಥ ಆಗಲಿ ಅಂತ. ಆಕಾಶವು ಸಮಸ್ತವಾಗಿರತಕ್ಕಂಥ ಈ ಭೂಮಂಡಲದಲ್ಲಿ, ನಭೋಮಂಡಲದಲ್ಲಿ ಎಲ್ಲ ಕಡೆ ಗಾಳಿ ಇದ್ದಾನಲ್ಲಪ್ಪ. ಆಕಾಶ ಗಾಳಿಯನ್ನು ಎಲ್ಲ ಕಡೆ ಧರಿಸಿದೆ. ಈ ಗಾಳಿ ಎಲ್ಲಿದೆ ಅಂದ್ರೆ ಆಕಾಶದಲ್ಲಿದೆ. ಹಾಗೆ ಸಮಸ್ತ ಭೂತರಾಶಿಗಳು ನನ್ನಲ್ಲಿ ಅನ್ನೋ ಅರ್ಥ. ಸೊ ದಟ್ ಇಸ್ ಎಕ್ಸಾಂಪಲ್ ಹಿ ಹ್ಯಾಸ್ ಗಿವನ್. ಈಗ ಅಲ್ಟಿಮೇಟ್ಲಿ ದ ಪಾಯಿಂಟ್ ಈಸ್ ಟು ಫರ್ದರ್ ಮೇಕ್ ಇಟ್ ವೆರಿ ಕ್ಲಿಯರ್. ರಾಮಸುಖದಾಸಿ ಮಹಾರಾಜ್ has explained this with a beautiful perception. So the two views he calls. One, your vyavaharika drishti, worldly sense. ಪ್ರಾಪಂಚಿಕ ದೃಷ್ಟಿ, ಲೌಕಿಕ ದೃಷ್ಟಿ. ಸಾಮಾನ್ಯ ಜನಗಳು, ಏನ ಹಿಂಗೆಲ್ಲ ಶಬ್ದಗಳು ಅಂದ್ರೆ
ನಾವು ಸಾಮಾನ್ಯವಾಗಿ ನಾವು ಏನಪ್ಪ ಯೋಚನೆ ಮಾಡ್ತೀವಿ ಅದು ಲೌಕಿಕ ದೃಷ್ಟಿ. ಸಾಮಾನ್ಯವಾಗಿ ನಾವು ಯಾವ ರೀತಿ ಇದ್ರ ಬಗ್ಗೆ ಲೆಕ್ಕ ಹಾಕ್ತೀವಿ, ನಾವು ಏನ್ ಹೇಳ್ತೀವಿ, ಒಬ್ಬ ಹಳ್ಳಿಯವನು ಸಾಮಾನ್ಯವಾಗಿ ಅವನಿಗೆ ಜ್ಞಾನ ಇದೆ, ಓದ್ದವನಿಗೂ ಇದೆ. ಆ ಸಾಮಾನ್ಯ ಜ್ಞಾನ ಏನ್ ಹೇಳುತ್ತೆ ಅದು ಲೌಕಿಕ ದೃಷ್ಟಿ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇದು ಎಲ್ಲರಿಗೂ ಅನ್ವಯ. ಪ್ರಪಂಚ ಅಂತ ಇದೆ, ಈ ಜಗತ್ತು ಅಂತ ಇದೆ, ನಮ್ಮ ಅನುಭವ, ಪ್ರಾಣಿಗಳು, ಪಕ್ಷಿಗಳು, ನೀರು, ಗಾಳಿ, ಆಕಾಶ, ಬೆಂಕಿ ಎಲ್ಲವೂ ಇದೆ. ನಾವಿದ್ದೇವೆ, ಜನಗಳಿದ್ದಾರೆ, ಎಲ್ಲ ಬೇರೆ ಬೇರೆ ಬೇರೆಯಾಗಿದ್ದೇವೆ. ಹಾಗೇನೆ ನಮಗೆ ಅನ್ಸೋದೇನು, ಎಲ್ಲಕ್ಕೂ ಮೂಲ ಒಬ್ಬ ಪರಮಾತ್ಮ ಇದ್ದಾನೆ. ಯಾರನ್ನು ನಾವು ಈಶ್ವರ, ಮಹೇಶ್ವರ, ಪರಮಾತ್ಮ, ದೇವರು ಅಂತ ಕರಿತೀವೋ ಅಂತ ಒಬ್ಬ ಶಕ್ತಿ ಎಲ್ಲೋ ದೂರದಲ್ಲಿ ಇದ್ದಾನೆ, ನಮಗೆಲ್ಲರಿಗೂ ಪ್ರಭುವಾಗಿದ್ದಾನೆ, ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಈ ಪ್ರಪಂಚವನ್ನ ನೋಡ್ತಾ ಇದ್ದಾನೆ. ಅವನೇ ಸರ್ವಶಕ್ತ, ಶಕ್ತಿಮಾನ್, ಸರ್ವಜ್ಞ, ಎಲ್ಲ ಕಾಲದಲ್ಲೂ ಇರ್ತಕ್ಕಂಥವನು. ಆ ಪರಮಾತ್ಮ, ಆತನಿಗೆ ಹುಟ್ಟು ಇಲ್ಲ, ಸಾವೂ ಇಲ್ಲ, ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥವನು ಅಂತ ನಮ್ಮ ಭಾವನೆ. ಇದು ವ್ಯವಹಾರ ದೃಷ್ಟಿ. ಸೊ ವ್ಯವಹಾರ ದೃಷ್ಟಿಯಿಂದ ನಮಗನ್ಸೋದು ಎರಡು ಸತ್ಯ ಅಂತ. ವ್ಯವಹಾರಿಕ ಸತ್ತ. ವಾಟ್ ಈಸ್ ದಟ್ ವ್ಯವಹಾರಿಕ ಸತ್ತ? ದಿ ವರ್ಲ್ಡ್ಲಿ ಸೆನ್ಸ್ ಬಿಲೀವ್ಸ್ ಇನ್ ಡ್ಯುಯಾಲಿಟಿ. The world is there with all living, non-living, different organisms, and the God is there. Both are different, distinct. Because you can feel the world and you can sense that God is responsible. Though you cannot see the God, you can again sense that God is responsible for the world. Idu vyavaharika drishti. So from this point of view, if you think, ಈ ಪ್ರಾಪಂಚಿಕ ಸಾಮಾನ್ಯ ದೃಷ್ಟಿಯಿಂದ ನೋಡಿದಾಗ ನಮಗೆ ಅನ್ಸೋದೇನು, ಹಂಗಾರೆ ಈ ಪ್ರಪಂಚದಲ್ಲಿ ಪರಮಾತ್ಮ ಇದ್ದಾನೆ, ಅಥವಾ ಈ ಪರಮಾತ್ಮನಲ್ಲೇ ಪ್ರಪಂಚ ಇದೆ. ಎರಡು ರೀತಿಯಲ್ಲಿ ತಗೊಳ್ಬೋದು. ಇಡೀ ವಿಶ್ವದಲ್ಲಿ ಪರಮಾತ್ಮ ಇದ್ದಾನೆ, ಅಥವಾ ಪರಮಾತ್ಮನಲ್ಲಿ ಇಡೀ ವಿಶ್ವ ಇದೆ. ಎರಡೂ ಒಂದೇ. ಇದು ವ್ಯವಹಾರಿಕ ದೃಷ್ಟಿ. ತಾತ್ವಿಕವಾಗಿ ನೀವು ಯೋಚನೆ ಮಾಡೋದಾದ್ರೆ, if you think from the standpoint of philosophy, if you think from the deeper, finer aspects of Tattvajnana or spirituality, if you contemplate and do sadhana and do tapas and then contemplate, ಮನನ ಮಾಡ್ತಾ ಧ್ಯಾನದಲ್ಲಿ ಆ ಅಧ್ಯಾತ್ಮ ದೃಷ್ಟಿ ಬೆಳೆಯುತ್ತಲ್ಲ, ಆ ಅಧ್ಯಾತ್ಮ ದೃಷ್ಟಿಯಿಂದ ನೋಡೋದಾದ್ರೆ, from the spiritual point of view, if you want to understand, then the view is different. ಅಲ್ಲೇನು ಹೇಳುತ್ತೆ, ನಾವು ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಪ್ರಪಂಚ ಇದೆಯಲ್ಲ, ಇದು ಮಿಥ್ಯಾ ಸ್ವರೂಪ. ಆಚಾರ್ಯರ ಪರಿಭಾಷೆ. ಪರಮಾತ್ಮ ಒಬ್ಬನೇ ಸತ್ಯ ಸ್ವರೂಪ, ಇದು ಮಿಥ್ಯಾ. ಮಿಥ್ಯಾ ಅಂದ್ರೆ ಯಾವ ಅರ್ಥ ಅನ್ನೋದು ಮುಖ್ಯ. ಆಚಾರ್ಯರು ಯಾವ ಅರ್ಥದಲ್ಲಿ ಇದನ್ನು ಮಿಥ್ಯಾ ಅಂತಾರೆ ಅನ್ನೋದು ಮುಖ್ಯ. ನೀವೇನ್ ತಿಳ್ಕೊಂಡ್ರಿ ಅದು ಮುಖ್ಯ ಅಲ್ಲ. ಪ್ರಶ್ನೆ ಬರೋದೇ ಇಲ್ಲ, ಸಂದಿಗ್ಧತೆ. ಆಚಾರ್ಯರು ಜಗತ್ತನ್ನ ಸುಳ್ಳು ಅಂತ ಅಂದ್ಬಿಟ್ರು. ಈ ಸುಳ್ಳ, ಈ ನನ್ನ ಕಣ್ಣಿಗೆ ಎದುರುಗಡೆ ಕಾಣ್ತಾ ಇರೋ ಈ ಟೇಬಲ್ ಸುಳ್ಳ, ಈ ಟೀಪಾಯ್ ಸುಳ್ಳ, ಮುಟ್ಟಿದ್ರೆ ಕಾಲಿಗೆ ಸಿಗಲ್ವಾ, ಈ ಕುರ್ಚಿ ಸುಳ್ಳ? ಅದಲ್ಲ. ಸುಳ್ಳು ಬೇರೆ, ಮಿಥ್ಯಾ ಬೇರೆ. ಜಗತ್ತೇ ಮಿಥ್ಯಾ ಅಂತ ಹೇಳ್ಬಿಟ್ರು ಆಚಾರ್ಯರು. ಅಂದ್ರೆ ಯಾವ ಅರ್ಥದಲ್ಲಿ ಮಿಥ್ಯಾ ಅಂದ್ರೆ, ಇದು ಶಾಶ್ವತವಾಗಿ ಒಂದೇ ತರ ಉಳಿಯಲ್ವಲ್ಲ. ಎಷ್ಟೋ ವರ್ಷಗಳಾದ್ಮೇಲೆ ಬದಲಾವಣೆ ಆಗ್ತಾ ಮುರಿದೋಗುತ್ತೆ, ಬಿದ್ದೋಗುತ್ತೆ, ಹಾಳಾಗತ್ತೆ, ಹುಳ ಹಿಡಿಯತ್ತೆ, ಮಣ್ಣೊಳಗೆ ಮಣ್ಣಾಗತ್ತೆ. ದೇಹವೂ ಅಷ್ಟೇ, ಬೇರೆ ಇತರೆ ವಸ್ತುಗಳು ಅಷ್ಟೇ, ಯಾವುದೂ ಉಳಿಯಲ್ಲ, ಬದಲಾವಣೆ ಆಗ್ತಾ ಹೋಗುತ್ತೆ. ದಿ ಎರೋಷನ್ ವಿಲ್ ಅಕ್ಕರ್ ಇನ್ ಇನ್ಯಾನಿಮೇಟ್ ಥಿಂಗ್ಸ್. ಲಿವಿಂಗ್ ಆರ್ಗಾನಿಸಮ್ಸ್ ದೇ ಚೇಂಜ್. ಬೆಳವಣಿಗೆ ಆಗ್ತಾ ವೃದ್ಧಿ ಆಗ್ತಾ ನೋಡಿ, ಬಾಲ್ಯ, ಕೌಮಾರ್ಯ, ದೆನ್ ಯೌವನ, ವೃದ್ಧಾಪ್ಯದಲ್ಲಿ ಜರ ಅಂದ್ರೆ ವೃದ್ಧಾಪ್ಯದಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳಿಂದ ದೇಹ ಮುಪ್ಪಾಗೋದು, ಕೊನೆಗೆ ಮರಣ, ಕೊನೆಗೆ ಹೊರಟೋಗೋದು. ಈ ದೃಷ್ಟಿಯಿಂದ ನಾವು ಹೇಗಿದೀವೋ ಹಾಗೆ ಇರ್ತೀವ ಕೊನೆಯವರೆಗೆ? ಇಲ್ಲ, ನಾವು ಬದಲಾವಣೆ ಆಗ್ತಾ ಇದ್ದೀವಿ, ಒಂದ್ ದಿವಸ ಹೊರಟೋಗ್ತೀವಿ. ಆ ದೃಷ್ಟಿಯಿಂದ ಇದು ಮಿಥ್ಯಾ, ಆಚಾರ್ಯರ ಪರಿಭಾಷೆ. ಸೊ ತತ್ವಜ್ಞಾನ ದೃಷ್ಟಿಯಿಂದ ನೋಡಿದ್ರೆ
ಈ ಪ್ರಪಂಚ ಇದು ಮಿಥ್ಯ ಆದ್ರಿಂದ ಈ ಪ್ರಪಂಚ ಅನ್ನೋ ಪ್ರಪಂಚದಲ್ಲಿ ಪರಮಾತ್ಮ ಇಲ್ಲ. ಈ ಮಿಥ್ಯಾ ದೃಷ್ಟಿ, ಈ ಮಿಥ್ಯಾ ಪ್ರಪಂಚ ಪರಮಾತ್ಮನಲ್ಲಿಲ್ಲ. ಯಾಕಂದ್ರೆ ಆತ ಸತ್ಯ ಸ್ವರೂಪ. ಅದೇ ರೀತಿ ಪರಮಾತ್ಮನಲ್ಲಿ ಇದೆಯಾ ಅಂದ್ರೆ ಪರಮಾತ್ಮನಲ್ಲೂ ಈ ಪ್ರಪಂಚ ಇಲ್ಲ. ಯಾಕೆ ಇದು ಮಿಥ್ಯಾನೆ, ಇವತ್ತೆಲ್ಲ ನಾಳೆ ಬಿದ್ದು ಹೋಗೋದು. ಹಂಗಂದ್ರೆ ಅರ್ಥ ಏನು? ಇದು ಕಂಡು ನಮಗ್ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಇದ್ದು ಆಟ ಆಡಿಬಿಟ್ಟು ಎಲ್ಲವನ್ನು ತೋರಿಸಿ, ಯಾವ ರೀತಿ 3 ಗಂಟೆ ಆದ್ಮೇಲೆ ಸಿನಿಮಾ ಟಕ್ ಅಂತ ಕ್ಲೋಸ್ ಆಗುತ್ತೆ, ಆ ರೀತಿ ಪರದೆ ಮೇಲೆ ಯಾವ ರೀತಿ ಸಿನಿಮಾ ಮುಗಿದೋಗುತ್ತೆ, ಹಾಗೆ ಈ ಸೃಷ್ಟಿ ಅನ್ನೋದು ಒಂದು ದೊಡ್ಡ ನಾಟಕ. ಈ ಸೃಷ್ಟಿನಲ್ಲಿ ಎಲ್ಲ ಬರ್ತವೆ. ಒಂದು ಕಲ್ಪದವರೆಗೆ 364 ಕೋಟಿ ವರ್ಷಗಳು ಬ್ರಹ್ಮನ ಒಂದು ಕಲ್ಪದ ಹಗಲು. ಅಲ್ಲಿವರೆಗೆ ಸೃಷ್ಟಿ ನಡೀತಾ ಇರುತ್ತೆ, ಹುಟ್ಟೋದು ಸಾವು ನಡೀತಾರೆ, ಆಮೇಲೆ ಒಂದ್ ದಿವಸ ಹೊರಟೋಗುತ್ತೆ. The whole creation will go away. So neither the creation is in God, nor the God is in the creation, but He is substratum of everything. In His presence only everything happens. By His Satya Sankalpa everything happens, but He is not connected directly. This is Tattvajnana Drushti. ಹೀಗೆ ಎರಡೂ ವಿಷಯಗಳನ್ನ ಒಂದಕ್ಕೊಂದು ಸೇರಿಸ್ಕೊಳ್ಬಾರ್ದು. You should not confuse these two issues. That is what Lord is talking here. So to continue that, he says next, Sarva bhutani kaunteya prakutim yanti mahamikam kalpakshaye punastani kalpadau visruyamyaham. 2 words he is using, kalpakshaye, kalpadau. Kalpakshaye means at the end of the day of Brahma antanu artha. At the end of the daytime of Brahma, 1 day time of Brahma, or at the end of Kalpa means at the end of the 1 day daylight of Brahma. Roughly it amounts to, as I said, 342 crores of years. So when the creation ends, that is called Kalpakshaya. Again next day morning when the creation starts, ಮತ್ತೆ ಸೃಷ್ಟಿ ಪ್ರಾರಂಭ ಆಗತ್ತಲ್ಲ, ಮರುದಿವಸ ಬೆಳಗ್ಗೆ, ಮರುದಿವಸ ಹಗಲು, ಅದು ಕಲ್ಪಾದವು ಅನ್ನೋ ಅರ್ಥ. ಇದು ಸರಿಯಾಗಿ ತಿಳ್ಕೊಳ್ಬೇಕು. ಕಲ್ಪಾದವು ಮೀನ್ಸ್ ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಅಂಡ್ ದ ನೆಕ್ಸ್ಟ್ ಡೇ ಆಫ್ ಬ್ರಹ್ಮಾಸ್ ಲೈಫ್ ಅಂತ. ಇದು ಒಂದು ಇಂಟರ್ಪ್ರಿಟೇಷನ್. ಸೆಕೆಂಡ್ ಇಂಟರ್ಪ್ರಿಟೇಷನ್ ಇದೆ ಇದಕ್ಕೆ. ಕಲ್ಪಾದವು Kalpakshaye also means, see, the total dissolution of Brahma himself, Chaturmukha Brahma himself, after 100 years of his existence. Then also everything gets destroyed. ಬ್ರಹ್ಮನ 100 ವರ್ಷ ಆಯುಷ್ಯ ಮುಗಿದ ಮೇಲೆ ಬ್ರಹ್ಮನೂ ಹೊರಟೋಗ್ತಾನೆ. ಯಾವ ಬ್ರಹ್ಮ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಚತುರ್ಮುಖ ಬ್ರಹ್ಮ, ತ್ರಿಮೂರ್ತಿಗಳಲ್ಲಿ ಸೃಷ್ಟಿಗೆ ಕಾರಣೀಕರ್ತನಾಗಿರತಕ್ಕಂತಹ ದೈವ ಸ್ವರೂಪ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮನೂ ಹೊರಟೋಗ್ತಾನೆ, ಅಂದ್ರೆ ನಾಶವಾಗ್ತಾನೆ, ಮಾಯವಾಗ್ತಾನೆ 100 ವರ್ಷ ಆದ ಮೇಲೆ. ಬ್ರಹ್ಮನ ಆಯುಷ್ಯ 100 ವರ್ಷ ಆದ ನಂತರ ಬ್ರಹ್ಮನೂ ಹೊರಟೋಗ್ತಾನೆ. ಅಂದ್ರೆ ಅರ್ಥ ಏನು? ಬ್ರಹ್ಮನೂ ಹೋಗ್ತಾನೆ ಅಂತಂದ್ರೆ ಅರ್ಥ ತ್ರಿಮೂರ್ತಿಗಳು ಇರೋದಿಲ್ಲ ಅಂತ. ವಿಷ್ಣು ಇರೋದಿಲ್ಲ, ಬ್ರಹ್ಮ ಇರೋದಿಲ್ಲ, ಶಿವ ಇರೋದಿಲ್ಲ. ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತರಾದಂತಹ ತ್ರಿಮೂರ್ತಿಗಳಿಗೂ ಅಲ್ಲಿ ವ್ಯಾಪಾರ ಇಲ್ಲ, ಮಾಯವಾಗ್ತಾರೆ, ಅದೃಶ್ಯರಾಗ್ತಾರೆ, ನಿಷ್ಕ್ರಿಯ ಆಗಿಬಿಟ್ಟಿರ್ತಾರೆ ಅಂತ ಅರ್ಥ. ಅವಾಗ ಸೃಷ್ಟಿ ಸಂಪೂರ್ಣ ಅದು ಮಹಾಪ್ರಳಯ ಅಂತ. ವೇದಾಂತ ಯೂಸಸ್ ದೀಸ್ ವರ್ಡ್ಸ್ ಕರೆಕ್ಟ್ಲಿ. ಮಹಾಪ್ರಳಯ, ದಿ ಅಲ್ಟಿಮೇಟ್ ಡೆಲ್ಯೂವ್, doomsday as English people use the word. That is Mahapralaya. At the end of every day, daytime, ಬ್ರಹ್ಮನ ಪ್ರತಿ ದಿನದ ಹಗಲು ಮುಗಿದಾಗ ಒಂದು ಪ್ರಳಯ ಆಗತ್ತಲ್ಲ, ದಟ್ ಇಸ್ ಕಾಲ್ಡ್ ನಿತ್ಯ ಪ್ರಳಯ. ಎರಡೂ ಒಂದೇ ಅರ್ಥದಲ್ಲಿ ಬರುತ್ತೆ. ವ್ಯತ್ಯಾಸ ಅಲ್ಲಿ ಯಾವ ಅರ್ಥದಲ್ಲಿ ವ್ಯತ್ಯಾಸ ಇದೆ ಅಂದ್ರೆ, ಬ್ರಹ್ಮನ ಪುನರುತ್ಪತ್ತಿ ಆಗೋದು ಎಷ್ಟು ವರ್ಷಗಳ ನಂತರ ಅಂತ ವೇದಾಂತ ಎಲ್ಲೂ ಹೇಳಲ್ಲ. 100 ವರ್ಷ ಆದ ನಂತರ ಬ್ರಹ್ಮನ ಆಯುಷ್ಯ ಹೋಯಿತು. ಮತ್ತೆ ಅಲ್ಲಿ ಬಹಳ ಸಾಂಕೇತಿಕವಾಗಿ ಬರ್ತಕ್ಕಂಥ ವರ್ಣನೆ ಏನು ಅಂದ್ರೆ, ಮಹಾವಿಷ್ಣು ಯೋಗ ನಿದ್ರೆಗೆ ಹೊರಟೋದ, ಶೇಷಶಾಹಿಯಾಗಿ
ಯೋಗ ನಿದ್ರೆಗೆ ಜಾರಿಬಿಟ್ಟ. ಆಮೇಲೆ ಮತ್ತೆ ಆತನ ನಾಭಿಯಿಂದ ಕಮಲೋತ್ಪತ್ತಿಯಾಗಿ ಆ ಕಮಲದಲ್ಲಿ ಬ್ರಹ್ಮನ ಉತ್ಪತ್ತಿಯಾಯಿತು. ಅದು ಯಾವಾಗ? ನೋಬಡಿ ನೋಸ್, ನೋಬಡಿ ಟೆಲ್ಸ್. ಇಷ್ಟು ತಿಳ್ಕೊಳ್ಳೋಣ. ಕಲ್ಪಾದೌ ಅಂದ್ರೆ ಕಲ್ಪದ ಪ್ರಾರಂಭದಲ್ಲಿ, ಕಲ್ಪಕ್ಷಯ ಅಂದ್ರೆ ಕಲ್ಪದ ಕೊನೆಯಲ್ಲಿ, ಅಂದ್ರೆ ಪ್ರಳಯ ಸನ್ನಿಹಿತ ಆದಾಗ ಕಲ್ಪಕ್ಷಯ. ಕಲ್ಪಾದಿ ಅಂದ್ರೆ ಮತ್ತೆ ಸೃಷ್ಟಿ ಪ್ರಾರಂಭ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಕಲ್ಪಕ್ಷಯೇ ಕೌಂತೆಯ ಸರ್ವಭೂತಾನಿ ಮಾಮಿಕಾಂ ಪ್ರಕೃತಿಂ ಯಾಂತಿ. ಕಲ್ಪದ ಕೊನೆಯಲ್ಲಿ ಸೃಷ್ಟಿ ಮುಗಿಯುವ ಸಂದರ್ಭದಲ್ಲಿ ಎಲ್ಲ ಭೂತಗಳು, ರಿಮೆಂಬರ್ ಅಗೇನ್, ಸರ್ವಭೂತಾನಿ ರೆಫರ್ಸ್ ಟು ಬೋತ್ mainly living organisms. It also includes the purported meaning is non-living. ಸಕಲ ಜೀವರಾಶಿಗಳು ನಿರ್ಜೀವ ವಸ್ತುವಿನೊಂದಿಗೆ ಅಂತ ಅಧ್ಯಾರೋಪ ಮಾಡಿಕೊಳ್ಬೇಕು. ಸರ್ವಭೂತಾನಿ ಮಾಮಿಕಾಂ ಪ್ರಕೃತಿಂ ಯಾಂತಿ. ನನ್ನಲ್ಲಿಯೇ, ನನ್ನ ಪ್ರಕೃತಿಯಲ್ಲೇ ಸೇರಿ ಹೋಗ್ಬಿಡ್ತವೆ, ನನ್ನ ಪ್ರಕೃತಿಯನ್ನು ಹೊಂದುತ್ತವೆ ಸರ್ವಭೂತಗಳು. ಯಾವಾಗ? ಕಲ್ಪಕ್ಷಯದಲ್ಲಿ. ಪ್ರಳಯ ಸಂದರ್ಭದಲ್ಲಿ ಎಲ್ಲವೂ ನಾಶವಾದಾಗ ಜೀವಕೋಟಿಗಳು ನಾಶ. ಎಲ್ಲಿ ಹೋಗ್ತವೆ? ನನ್ನ ಪ್ರಕೃತಿಯಲ್ಲಿ ಅಡಕವಾಗ್ತವೆ. ಸೊ ದಟ್ ಮೀನ್ಸ್ ವಾಟ್? ಸಿ, at the end of the creation or end of the kalpa, all beings, all living beings, understood again, including non-living, all living beings, once again, they disappear, means they enter into my moola prakriti. They disappear ಅಂದ್ರೇನು? ನನ್ನ ಪ್ರಕೃತಿಯನ್ನು ಹೊಂದುತ್ತವೆ ಅಂತಂದ್ರೆ ಸಂಪೂರ್ಣ ನಾಶ ಅಲ್ಲ, ಕಣ್ಣಿಗೆ ಕಾಣೋಲ್ಲ, ಹೊರಟೋಯ್ತು, ದೇಹಗಳೆಲ್ಲ ನಾಶ ಆಯಿತು. ಆದ್ರೆ ಅವುಗಳ ಸೂಕ್ಷ್ಮ ರೂಪದಲ್ಲಿ ಲೆಕ್ಕ ಹಾಕೋದಾದ್ರೆ ಕಾರಣ ರೂಪದಲ್ಲಿ, ಸೂಕ್ಷ್ಮ ರೂಪದ ಒಳಗಡೆ ಕಾರಣ ರೂಪ ಇದೆ. ಸೂಕ್ಷ್ಮ ರೂಪ ಅಂದ್ರೆ ಇನ್ವಿಸಿಬಲ್. ಆ ಕಾರಣ ರೂಪ ಅಂದ್ರೆ ಏನು? ಕಾರಣ ರೂಪ ಈಸ್ ದ ಸೆಂಟ್ರಲ್ ಕೋರ್ ಆಫ್ ದ ಸೂಕ್ಷ್ಮ ರೂಪ. ದಟ್ ಈಸ್ ದ ಸೀಟ್ ಆಫ್ ಅಜ್ಞಾನ, ಇಗ್ನೋರೆನ್ಸ್, ಅವಿದ್ಯಾ. ಸರ್ವಜೀವಿಗಳು ಕಲ್ಪಕ್ಷಯದಲ್ಲಿ ಅಂದ್ರೆ ಸೃಷ್ಟಿ ಸಂಹಾರ ಆದ ನಂತರ, ಸಂಹಾರ ಸಮಯದಲ್ಲಿ ಎಲ್ಲವೂ ಹೊರಟೋಗಿ ಎಲ್ಲಿ ಹೋಗ್ತವೆ ಅಂದ್ರೆ ಕಾರಣ ರೂಪದಲ್ಲಿ, ಸೂಕ್ಷ್ಮವಾದ ಬೀಜ ರೂಪದಲ್ಲಿ ನನ್ನಲ್ಲೇ ಬಂದು ಸೇರಿಕೊಳ್ತವೆ. ಅವ್ಯಕ್ತ ಸ್ಥಿತಿ. ಸೊ in their original ignorant mental state, whatever they have carried in their n number of births, they continue to have that in the seed form and remain dissolved, invisible as a seed form in me only, in the avyakta form. Punastani kalpado visujamyaham aham visujami punah tani kalpadau. Again at the beginning of creation, kalpado, at the beginning of creation, aham, tani, punaha, tani means the whole thing. I visujami, I give out. Andre, once again they are created. See the word, sarvabhutani kaunteya prakrutim yanti mamikam kalpakshaye punastani kalpado visujamyam. This word is very important. Lord says, at the end of creation, they become invisible. Whole prapancha, the world, cosmos enters into me, in the seed form. At the beginning, the next day, or at the beginning of creation, once again, I once again recreate them. I make them to appear. That is the point. Andre, they appear once again. ಕಲ್ಪದ ಪ್ರಾರಂಭದಲ್ಲಿ ಮತ್ತೆ ಅವುಗಳು ಹುಟ್ಟುವ ಹಾಗೆ ನಾನು ಮಾಡ್ತೇನಪ್ಪ ಅರ್ಜುನ. Now, Lord would have used word srujamyaham, enough, understood. Same meaning. Kalpakshaye punastani kalpado visrujamyaham, that is the word used. He could have simply said Kalpakshaye punastani kalpado srujamyaham. Srujami means I once again create. I once again make them to appear. ಅನ್ನೋ ಅರ್ಥ.
ನಾನು ಮತ್ತೆ ಸೃಷ್ಟಿಸುತ್ತೇನೆ, ಪುನಃ ಸೃಷ್ಟಿಸುತ್ತೇನೆ ಅಂದ್ರೆ ಅವು ಕಾಣೋ ಹಾಗೆ ಮಾಡ್ತೇನೆ. ಸೃಜಾಮಿ, ಸೇಮ್ ಮೀನಿಂಗ್. ದೆನ್ ವೈ he is using the word with a upasarga vi instead of sujami? He says visrujami, aham visrujami. Vi is the upasarga here. ಸೃಜಾಮಿ ಅಂತ ಹೇಳಿದ್ರೆ ಯಾವ ಅರ್ಥ ಬರುತ್ತೋ ವಿಸೃಜಾಮಿ ಅಂದ್ರೂ ಅದೇ ಅರ್ಥ. ನಾನು ಪುನಃ ಸೃಷ್ಟಿಸುತ್ತೇನೆಪ್ಪ ಅರ್ಜುನ. That is the same meaning, but why has used this word? This word means, bada subtle meaning is here. Visrujami means in whatever mental state, with whatever karmas they had done in all their previous hundreds of births, thousands of births, millions of births in the kalpa during creation, I am not interfering in their karma. I am not interfering in their mental vrittis. I am not interfering in their gunas. With whatever tamo guna, rajo guna and sattva guna, whatever actions they have performed, the results have to be given and they are carrying that in the seed form. ಈಗ ನೂರಾರು ಜನ್ಮಗಳಲ್ಲಿ ಮನುಷ್ಯನ ಉದಾಹರಣೆ ತಗೊಂಡ್ರೆ, ನೂರಾರು ಜನ್ಮಗಳಲ್ಲಿ ಕಲ್ಪದ ಕೊನೆಯವರೆಗೆ ಹುಟ್ಟು ಸಾವು ಚಕ್ರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಕೊನೆಗೆ ಒಂದು ದಿವಸ ಎಲ್ಲ ಮಾಯ ಅಂದಾಗ ಈ ಮನುಷ್ಯನು ಮಾಯ ತಾನೆ. ಮಾಯ ಆದ್ಮೇಲೆ ಆತನನ್ನ ಹೊಸದಾಗಿ ನಾನು ಹುಟ್ಟಿಸೋಲ್ಲಪ್ಪ ಅರ್ಜುನ. ಈ ಹಿಂದಿನ ಕಲ್ಪದಲ್ಲಿ ನೂರಾರು ಜನ್ಮಗಳಲ್ಲಿ, ಸಾವಿರಾರು ಜನ್ಮಗಳಲ್ಲಿ, ಲಕ್ಷಾಂತರ ಜನ್ಮಗಳಲ್ಲಿ ಅವನು ಏನೇನು ಮಾಡ್ಕೊಂಡು ಬಂದಲ್ಲ, ಅವನ ಕರ್ಮಗಳ ಮೂಟೆ ರಾಶಿ ಇದೆಯಲ್ಲ ಬೆನ್ನ ಮೇಲೆ, ಸಂಚಿತ ಕರ್ಮ ಇದೆಯಲ್ಲ ಸೂಕ್ಷ್ಮದಲ್ಲಿ, ಆತನ ಅಜ್ಞಾನ ಇದೆಯಲ್ಲ ಕಾರಣ ರೂಪದಲ್ಲಿ, ಅವಿದ್ಯಾ ರೂಪದಲ್ಲಿ, ಅವುಗಳನ್ನ ಅವನು ಹೇಗೆ ಹೊತ್ಕೊಂಡಿದ್ದಾನೋ ಅದೇ ಸ್ಥಿತಿನಲ್ಲಿ ಅವನನ್ನು ಹೊರಗಡೆ ಬಿಡ್ತೇನೆ ಅಂತ ಅರ್ಥ. ಹೊಸದಾಗಿ ಅವನು ಹುಡ್ಸಲ್ಲ. ಹೊಸದಾಗಿ ಹುಡ್ಸೋದು ಅಂದ್ರೆ ಫ್ರೆಶ್ ಮ್ಯಾನ್ ವಿತ್ ನೋ ಕರ್ಮ ಅಂತ ಆಗುತ್ತೆ. ಬಟ್ ವಿತ್ ಆಲ್ ದರ್ ಬ್ಯಾಗೇಜ್ ಆಫ್ ದ ಪ್ರೀವಿಯಸ್ ಕರ್ಮಾಸ್ ಆಫ್ ದ ಪ್ರೀವಿಯಸ್ ಬರ್ತ್ಸ್ ಇನ್ ದ ಪ್ರೀವಿಯಸ್ ಕಲ್ಪ, ದೇ ಆರ್ ಒನ್ಸ್ ಅಗೇನ್ ದೇ ಆರ್ ಅಲೌಡ್ ಟು ಗೋ ಔಟ್. ಅಂದ್ರೆ ವಿಸೃಜಾಮಿ, ಆಕ್ಚುಯಲ್ ಮೀನಿಂಗ್ ವಿಸೃಜಾಮಿ ಅಂದ್ರೆ ಐ ಥ್ರೋ ಔಟ್ ಅಂತ ಅರ್ಥ. ಹೊರ ಹಾಕೋದು, ಯಾವುದೇ ಮುಲಾಜಿಲ್ಲದೆ ಒಳಗಡೆ ತಗೊಂಡಿದ್ದನ್ನ ಎತ್ತಿ ಹೊರಗಡೆ ಎಸೆಯೋದು ಅಂತ ಅರ್ಥ ವಿಸೃಜಾಮಿ. ಅಂದ್ರೆ ನನ್ನ ಹಸ್ತಕ್ಷೇಪ ಇಲ್ಲಿ ಇರೋದಿಲ್ಲ. ಅವರ ಫಲಗಳನ್ನ ಅವರೇ ಅನುಭವಿಸಬೇಕು, ಅವರು ಮಾಡಿದ ಕರ್ಮಕ್ಕೆ ಅವರೇ ಅನುಭವಿಸಬೇಕು. ಇದು ಕರ್ಮ ಸಿದ್ಧಾಂತ, ದೈವ ಸಿದ್ಧಾಂತ. ನಾನು ಮೀರೋ ಹಾಗಿಲ್ಲ ಅನ್ನೋ ಅರ್ಥ. ಇವನ್ ಗಾಡ್ ಕೆನಾಟ್ ಇಂಟರ್ಫಿಯರ್ ಇನ್ ದಿ ಕರ್ಮ ಸಿದ್ಧಾಂತ ಅನ್ನೋ ಅರ್ಥ. ದಟ್ ಇಸ್ ಎ ಇನ್ನರ್ ಮೀನಿಂಗ್ ವಿಸೃಜಾಮಿ ವರ್ಡ್. ಸೊ ಭಗವಂತ ಬಹಳ ಸ್ಪಷ್ಟವಾಗಿ ಈಸ್ ಮೇಕಿಂಗ್ ವೆರಿ ಕ್ಲಿಯರ್. At the beginning of creation, I throw them once again. The whole creation comes back. Whole creation comes back. And at the end of the creation, they are involuted. I suck them back. In both the cases, I remain inert. I remain as a total witness. I don't interfere ಅಂತ ಅರ್ಥ. ಇದು ಭಗವಂತ ಹೇಳ್ತಾ ಇರೋ ಶಬ್ದ ಇದೆಯಲ್ಲ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಪ್ರಕೃತಿಂ. ನನ್ನ ಪ್ರಕೃತಿಯಲ್ಲಿ ಸೇರಿ ಹೋಗ್ಬಿಡ್ತಾರೆ. ನನ್ನ ಮೂಲ ಪ್ರಕೃತಿ ಅಂತಂದ್ರೆ ಇಲ್ಲಿ ಆ ಅವ್ಯಕ್ತ ಸ್ಥಿತಿ ಇದೆಯಲ್ಲ, ಅದು ಅಜ್ಞಾನದ ಸ್ಥಿತಿ. ಸೃಷ್ಟಿ ನಾಶ ಆಯಿತು ಅಂದ್ರೆ ಆ ಸೃಷ್ಟಿ ಕೊನೆ ಭಾಗದಲ್ಲಿ ನಾಶ ಆಗೋ ಸಮಯದಲ್ಲಿರುವ ಎಲ್ಲಾ ಮನುಷ್ಯರು ಬ್ರಹ್ಮಜ್ಞಾನಿಗಳಾಗಿ ಹೊರಟೋಗ್ತಾರೆ ಅಂತ ಅರ್ಥ ಅಲ್ಲ. ಅವ್ರು ಯಾವ ಸ್ಥಿತಿಲಿ ಇದೆಯೋ ಆ ಸ್ಥಿತಿಲಿ ಅವರು ಮಾಯವಾಗ್ತಾರೆ, ನಾಶವಾಗ್ತಾರೆ. ಯಾಕೆಂದ್ರೆ ಅಲ್ಲಿ ಅವ್ಯಕ್ತವಾಗಿರ್ತಕ್ಕಂಥ ಆ ಪರಮಾತ್ಮನ ಮೂಲ ಪ್ರಕೃತಿ, ಆ ಪ್ರಕೃತಿ ಅಥವಾ ಮೂಲ ಪ್ರಕೃತಿ ಅದೇ ಮಾಯಾಶಕ್ತಿ, ಅದೇ ಯೋಗ ಮಾಯ, ಎಲ್ಲರನ್ನೂ ತನ್ನ ಅಜ್ಞಾನದಲ್ಲೇ ಹಿಡ್ಕೊಂಡಿರೋದು. ಅದು ಸಂಪೂರ್ಣ ತಮೋಗುಣದಿಂದ ಭರಿತವಾಗಿರುತ್ತೆ ಅಂತ ಅರ್ಥ. ಯಾವುದು ಆ ಪ್ರಕೃತಿ ಅಥವಾ ಮೂಲ ಪ್ರಕೃತಿ ಅಥವಾ ಅವ್ಯಕ್ತ ಸ್ಥಿತಿ, ಆ ಯೋಗ ಮಾಯೆ ತಮೋಗುಣ ಪ್ರಧಾನ ಅಂತ ಬರುತ್ತೆ. ತಮೋಗುಣ ಅಂತಂದ್ರೆ ನಿಮ್ಮನ್ನ ಅಜ್ಞಾನದಲ್ಲಿ ಇಡೋದು ಯಾವಾಗಲೂ ಅಂತ ಅರ್ಥ. ಸೊ ಇಲ್ಲಿ ಪ್ರಕೃತಿ ಅಂದ್ರೆ ತಮೋಗುಣವಾದ ಪ್ರಧಾನ ಪ್ರಕೃತಿ ಅಂದ್ರೆ ನನ್ನದೇ ಮಾಯೆ ಅಂತ ತಿಳ್ಕೊಳ್ಬೇಕು ಭಗವಂತ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಪ್ರಕೃತಿಂ ಯಾಂತಿ ಸರ್ವಭೂತಾನಿ. ಕಲ್ಪಕ್ಷಯದಲ್ಲಿ ಎಲ್ಲಾ ಭೂತಗಳು ನನ್ನ ಪ್ರಕೃತಿ ಅಂದ್ರೆ ನನ್ನ ಯೋಗ ಮಾಯೆಯನ್ನು ಸೇರ್ತಾರೆ, ನನ್ನ ಮಾಯಾಶಕ್ತಿ ಅಧೀನಕ್ಕೆ ಬರ್ತಾರೆ. ತಮಸ್ಸಿನ
ಗುಣಪ್ರಭಾವದಿಂದ ಪ್ರಜ್ವಲಗೊಳಿಸ್ತಾ ಇರ್ತಕ್ಕಂತಹ ಪ್ರಕೃತಿ. ತಮೋಗುಣ ಪ್ರಧಾನವಾದ ಪ್ರಕೃತಿಯನ್ನು ಸೇರ್ತಾರೆ. ಆದ್ರಿಂದ ಅವರು ಅಜ್ಞಾನದಲ್ಲೇ ಉಳಿದಿರ್ತಾರೆ, ಮೂರ್ಛಿತರಾಗಿರ್ತಾರೆ. ಗುರುದೇವ್ ಯೂಸಸ್ ದಿ ಟರ್ಮ್ ದಿ ರಿಮೈನ್ ಇನ್ ಎ ಸಾರ್ಟ್ ಆಫ್ ಎ ಕೊಮ್ಯಾಟೋಸ್ ಕಂಡೀಷನ್ ಟಿಲ್ ಕ್ರಿಯೇಷನ್ ಸ್ಟಾರ್ಟ್ಸ್. ದಿ ರಿಮೈನ್ ಇನ್ ಎ ಕೊಮ್ಯಾಟೋಸ್ ಕಂಡೀಷನ್ ಅಂದ್ರೆ ಸಸ್ಪೆಂಡೆಡ್ ಆನಿಮೇಷನ್ ಕಂಡೀಷನ್. ಗುರುದೇವ್ ಯೂಸ್ ಸೈಂಟಿಫಿಕ್ ಟರ್ಮ್. For how many years? From human angle, 342 crore years again. That is the night of Brahma. No creation. So for the next 342 crores of years, all Jivarashis remain in a suspended animation condition. ಮೂರ್ಛಾವಸ್ಥೆಯಲ್ಲಿ. ಯಾಕಂದ್ರೆ ಅಜ್ಞಾನದ ಅಂಧಕಾರದಲ್ಲಿ ಆ ತಮಸ್ಸಿನ ಪ್ರಭಾವ, ಅದು ಪ್ರಕೃತಿ, ಅದು ಭಗವಂತನ ಶಕ್ತಿ, ಅದು ಅವ್ಯಕ್ತ. ಆ ಅವ್ಯಕ್ತ ಸ್ಥಿತಿ ಭಗವಂತನ ಸ್ಥಿತಿ, ಆ ಭಗವಂತನ ಸಂಕಲ್ಪದಲ್ಲಿರತಕ್ಕಂಥದ್ದು. ಹಾಗೆ ಉಳಿದಿರುತ್ತಾರೆ ಅನ್ನೋ ಅರ್ಥ. ಇದು ಈ ಅವ್ಯಕ್ತ ಸ್ಥಿತಿ, ಪ್ರಕೃತಿ, ತಮಸ್ಸು, ಇದಕ್ಕೆ ಹೇಳ್ತಾ ಹೋದ್ರೆ ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ, ದ 10th ಬಿಗ್ ಮಂಡಲ ಆಫ್ ಋಗ್ವೇದ, ಐ ಕಾಂಟ್ ರಿಮೆಂಬರ್ ಆಲ್ ದೋಸ್. ಲಾಸ್ಟ್ ಟೈಮ್ ಐ ರಿಮೆಂಬರ್ ದಿಸ್. ನಾಸದೀಯ ಸೂಕ್ತ ಇಸ್ ದೇರ್. Famous Rigveda mantra Anuvaka called, that is referred as Nasadiya Sukta. The whole thing I cannot reproduce. There, the point is, all the Rishi who is in charge of that particular Anuvaka, now he says there, what was there before creation? Nobody knows. Was there light before creation? Nobody knows. Was there darkness before creation? Nobody knows. Were there sun and stars before creation? Nobody knows. Was there thinking personality? Nobody knows. Was there a jnana or ajnana? Nobody knows. That is how it starts. ಸೃಷ್ಟಿ ಪೂರ್ವ ಏನು ಕಂಡೀಷನ್, ಸೃಷ್ಟಿ ಆರಂಭದಲ್ಲಿ ಏನು ಸ್ಥಿತಿ ಇತ್ತು, ಇದು ಯಾರಿಗೂ ಅರ್ಥ ಆಗಲ್ಲ ಅಂತ ಅದು ಬರುತ್ತೆ. ಬಹಳ ದೊಡ್ಡ ಋಗ್ವೇದದ ಮಂತ್ರ ಅನುವಾಕ 10ನೇ ಮಂಡಲದಲ್ಲಿ ಬರ್ತಕ್ಕಂಥ ನಾಸದೀಯ ಸೂಕ್ತ. ಅಲ್ಲಿ ಆ ನಾಸದೀಯ ಸೂಕ್ತದಲ್ಲಿ ಒಂದು ಅನುವಾಕ, ಒಂದು ಮಂತ್ರ ಇದೆ. ತಮ ಆಸಿತ್ ತಮಸಾ ಗೋಡಮಗ್ರೆ ಪ್ರಕೇತಂ. One line I am quoting from ನಾಸದೀಯ ಸೂಕ್ತ. The line is ತಮ ಆಸಿತ್ ತಮಸಾ ಗೋಡಮಗ್ರೆ ಪ್ರಕೇತಂ. This refers to that condition before creation. Tama asit tamasa. Tamasa tama asit ghodamagre praketam. So before creation, what was there? Most invisible, secret, ಅತ್ಯಂತ ಗೂಢವಾಗಿ, ಅತ್ಯಂತ ರಹಸ್ಯವಾಗಿ ಅರ್ಥೈಸಲಾರದೆ ಇರತಕ್ಕಂಥ ಆ ಸ್ಥಿತಿ ಏನಿತ್ತು, ಆ ಗಾಢಾಂಧಕಾರ ಸ್ಥಿತಿ ಏನಿತ್ತು, ಅದನ್ನು ಹೀಗೆ ಅಂತ ನಮಗೆ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಸ್ಥಿತಿ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ತಮಸ್ಸಿನ ಹಿಡಿತದಲ್ಲಿತ್ತು, ತಮೋಗುಣದ ಹಿಡಿತದಲ್ಲಿತ್ತು. ಅದೇ ಮೂಲ ಪ್ರಕೃತಿ ಅಥವಾ ಅವ್ಯಕ್ತ ಅನ್ನೋ ಅರ್ಥ ನಾಸದೀಯ ಸೂಕ್ತದಲ್ಲಿ. ಆದ್ರಿಂದ ಭಗವಂತ ಹಾಗೆ ಈಗ ಏನ್ ಹೇಳ್ತಾ ಇದ್ದಾನೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಮ್ಯಾಂತಿ ಮಾಮಿಕಾಂ. ಯಾವಾಗ? ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಮತ್ತೆ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಬ್ರಹ್ಮನ ಮುಂದಿನ ದಿನದ ಹಗಲು ಪ್ರಾರಂಭ ಆಯಿತು ಅಂದ್ರೆ ಮತ್ತೆ ಎಲ್ಲವನ್ನು ಹೊರಗಡೆ ಬಿಸಾಕ್ಬಿಡ್ತೇನೆ, ನನಗೂ ಅವಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಅವುಗಳ ಕರ್ಮ ಬಂಧನ ನನಗಂಟೋದಿಲ್ಲ. ಐ ಆಮ್ ನಾಟ್ ಅಟ್ಯಾಚ್ ಟು ದೀಸ್ ಕರ್ಮಾಸ್ ಆರ್ ದಿ ಆಕ್ಷನ್ಸ್ ಆಫ್ ದಿ ಎಂಟೈರ್ ಭೂತಕೋಟಿ, ಭೂತಗ್ರಾಮ. ದೇ ಹ್ಯಾವ್ ಟು ಬೇರ್ ದ ಫ್ರೂಟ್ಸ್, ದೇ ಹ್ಯಾವ್ ಟು ರೀಪ್ ದೇರ್ ಓನ್ ಫ್ರೂಟ್ಸ್. ತಮ್ಮ ತಮ್ಮ ಕಾರ್ಯಗಳಿಗೆ, ಕರ್ಮಗಳಿಗೆ ತಾವೇ ಫಲಗಳನ್ನು ಉಣ್ಲೇಬೇಕು. ಆ ಪ್ರಕಾರವಾಗಿ ಸೃಷ್ಟಿ ಆಗುತ್ತೆ. ಯಥಾವತ್ತಾಗಿ ಸೃಷ್ಟಿ ಅವುಗಳನ್ನು ಹೊರಗಡೆ ಹಾಕ್ತೇವೆ. ಹೊಸದಾಗೆಲ್ಲ ಇರೋದನ್ನು ಹೊರಗೆ ಹಾಕೋದು. ಇದನ್ನ ಮತ್ತೆ ಅರ್ಥೈಸ್ಬೇಕಲ್ಲ. ಮತ್ತೆ ಭಗವಂತ ಹೇಳ್ತಾನೆ, ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸಂ ಅವಶಂ ಪ್ರಕೃತೇರ್ವಶಾತ್. To make it very clear again, now he has taken another this beautiful explanation in the shloka. The meaning of the shloka is very simple. Why I am throwing out, why I am not interfering? Because the entire Jiva Koti, the whole cosmos, living organisms, once
At the end of the creation, they have been destroyed, they have become invisible, they have entered into my Prakriti, means they are not independent. They are not Swatantra. They don't have the freedom because they are the slaves of their own innate nature. Our Gurudev uses the word Swabhava. ಎಲ್ಲ ಜೀವಕೋಟಿಗಳು ತಮ್ಮದೇ ಆದ ಸಹಜ ಗುಣದಿಂದ ಬಂದಿರತಕ್ಕಂಥ ಸ್ವಭಾವಕ್ಕೆ ಅಂಟಿಕೊಂಡಿರೋದ್ರಿಂದ, ಆ ಸ್ವಭಾವದಿಂದ ಅವರು ಹಿಡ್ಕೊಂಡಿರೋದ್ರಿಂದ, ಅಥವಾ ಅವರ ಗುಣ ಸ್ವಭಾವಗಳು ಅವರನ್ನ ಹಿಡ್ಕೊಂಡಿರೋದ್ರಿಂದ, ತಮ್ಮ ತಮ್ಮ ಗುಣಗಳಿಗೆ ಅವರು ಗುಲಾಮರಾಗಿರೋದ್ರಿಂದ, ಅವಶಃ ಮೀನ್ಸ್ ದೇ ಆರ್ ನಾಟ್ ಇಂಡಿಪೆಂಡೆಂಟ್, ದೇ ಆರ್ ನಾಟ್ ಸ್ವತಂತ್ರ. ಅವಶಃ ಮೀನ್ಸ್ ಪರತಂತ್ರ. ಅವಶಃ ಮೀನ್ಸ್ they are controlled by their own innate instincts, controlled by their own behavior, controlled by their own gunas and artha. Avashaha, always, if you remember the word correctly, ಈ meaning sariyagi, then you will understand the meaning of this shloka. Lord says, Prakritim swamavashtabhya visrujami punah punah. ಸ್ವಾಂ ಪ್ರಕೃತಿಂ ಅವಷ್ಟಭ್ಯ, ನನ್ನ ಈ ಮೂಲ ಪ್ರಕೃತಿಯನ್ನ ನನ್ನ ಕೈನಲ್ಲಿ ಹಿಡ್ಕೊಂಡು, ನನ್ನ ಮೂಲ ಪ್ರಕೃತಿಯನ್ನ ನಾನೇ ಸರಿಯಾಗಿ ಉಪಯೋಗಿಸಿಕೊಂಡು ಅನ್ನೋ ಅರ್ಥ ಅವಷ್ಟಭ್ಯ. ಸ್ವಾಂ ಪ್ರಕೃತಿಂ ಅವಷ್ಟಭ್ಯ ಅಂದ್ರೆ ನನ್ನಿಂದಲೇ ಬಂದಿರತಕ್ಕಂಥ ಈ ಮೂಲ ಪ್ರಕೃತಿ ಏನಿದೆ, ಕಣ್ಣಿಗೆ ಕಾಣದೇ ಇರತಕ್ಕಂತಹ, ಅಗೋಚರವಾಗಿರ್ತಕ್ಕಂತಹ, ಸರ್ವಶಕ್ತಿಯುತವಾಗಿರ್ತಕ್ಕಂಥ, ನನ್ನಿಂದ ಭಿನ್ನವಾಗದೇ ಇರತಕ್ಕಂಥ, ಆದರೂ ಭಿನ್ನವಾಗಿರ್ತಕ್ಕಂತಹ ಯಾವ ಯೋಗ ಮಾಯಾ ಶಕ್ತಿ ಇದೆ, ಯಾವುದನ್ನು ವಿಷ್ಣು ಮಾಯೆ ಅಥವಾ ಯೋಗ ಮಾಯೆ ಅಂತ ಭಗವಂತನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಸ್ವಾಂ ಪ್ರಕೃತಿಂ, ನನ್ನದೇ ಆದ ಯೋಗ ಮಾಯಾ ಶಕ್ತಿ, ನನ್ನದೇ ಆದಂತಹ ಪ್ರಕೃತಿ, ನನ್ನ ಮಾಯೆಯನ್ನು ನಾನೇ ಪ್ರಕಟ ಕೊಡ್ತಾ ಇದ್ದೇನೆ, ಪ್ರಕಟಿಸ್ತಾ ಇದ್ದೇನೆ, ಹೊರಗಡೆ ಬಿಡ್ತಾ ಇದ್ದೇನೆ. ನನ್ನ ಮಾಯೆ ನನಗೆ ಅಧೀನವಾಗಿದೆ, ನನ್ನ ಮಾಯೆಗೆ ನಾನು ಅಧೀನ ಅಲ್ಲ ಅನ್ನೋ ಮಾತು. ಸೊ ಬೈ ಮೈ ಓನ್ ಪ್ರಕೃತಿ, ಬೈ ಮೈ ಓನ್ ಸ್ವಭಾವ, ಆರ್ ದಿಸ್ ಯೋಗ ಮಾಯಾ ಶಕ್ತಿ, ದಿಸ್ ಹ್ಯಾಸ್ ಕಮ್ ಫ್ರಮ್ ಮೀ ಓನ್ಲಿ. ಅವಷ್ಟಭ್ಯ, ಇಟ್ ಇಸ್ ಅಂಡರ್ ಮೈ ಕಂಟ್ರೋಲ್. ಪುನಃ ಪುನಃ ವಿಸೃಜಾಮಿ. So at the end of the kalpa and at the beginning of the next creation, kalpadi, again and again, punah punaha, again and again I throw them back. After they are absorbed, after they are involuted, once again they are thrown out. Punah punah visrajami. So punah punaha word again means, ಭಗವಂತ ಏನ್ ಹೇಳ್ತಾ ಇದ್ದಾನೆ, ಮತ್ತೆ ಮತ್ತೆ ಅವುಗಳನ್ನ ಹೊರಗೆ ಹಾಕ್ತೇನೆ. ಯಾರನ್ನು ಹೊರಗೆ ಹಾಕೋದು ಸ್ವಾಮಿ? ಪ್ರತಿ ಸೃಷ್ಟಿಯ ಆರಂಭದಲ್ಲಿ, ಪ್ರತಿ ಕಲ್ಪದ ಆರಂಭದಲ್ಲಿ ಈ ಸೃಷ್ಟಿಯನ್ನ ಮತ್ತೆ 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 ನಾನು ಹೊರಗೆ ಹಾಕ್ತೇನೆ. ನನ್ನದೇ ಆದ ಪ್ರಕೃತಿಯನ್ನ, ನನ್ನ ಹಿಡಿದಿರತಕ್ಕಂಥ ಪ್ರಕೃತಿಯನ್ನ ಇಟ್ಟುಕೊಂಡು ಆ ನನ್ನ ಪ್ರಕೃತಿಯ ಸಹಾಯದಿಂದ ಇವುಗಳನ್ನ ಹೊರಗೆ ಹಾಕ್ತಾ ಇದ್ದೇನೆ ಮತ್ತೆ ಮತ್ತೆ. ವೈ ಅಗೇನ್ he is using the term ಪುನಃ ಪುನಃ ಅಂದ್ರೆ it is a never ending story. Today there is creation, night there is destruction, as per the Brahma's day. ಅಂದ್ರೆ ನಾವು ಸಾಮಾನ್ಯವಾಗಿ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಸೃಷ್ಟಿ ಆಗತ್ತೆ, ಸೃಷ್ಟಿ ಆದ ಮೇಲೆ ಎಂದೋ ಒಂದು ದಿವಸ ಸಮಾರ ಆಗತ್ತೆ. See, the world is created and one day it has to go. Even scientists will believe that. They have accepted this. Astrologists, astronomers, astrophysicists, all have accepted this point. The world is there today, tomorrow it will go. Then what? Again it will reappear. And again it will go. Again it will reappear. Again it will go. That is what I am doing. That is what Lord is thinking. Punah punah visrujami. ಮತ್ತೆ ಮತ್ತೆ ಸೃಷ್ಟಿನ ಆರಂಭ ಮಾಡ್ತಾ ಇದ್ದೇನಪ್ಪ ಅರ್ಜುನ, ಪ್ರಕಟಗೊಳಿಸ್ತಾ ಇದ್ದೇನಪ್ಪ ಅರ್ಜುನ, ಹೊರಗಾಗ್ತಾ ಇದ್ದೇನಪ್ಪ ಅರ್ಜುನ. ಯಾವ ರೀತಿಯಲ್ಲಿ? ನನ್ನದೇ ಆದ ಪ್ರಕೃತಿಯ ಸಹಾಯದಿಂದ ಅವುಗಳನ್ನ ಹೊರಗಡೆ ಆಗ್ತಾ ಇದ್ದೇನೆ. ಭೂತ ಗ್ರಾಮಂ ಇಮಂ ಕೃತ್ಸಂ ಅವಶಂ ಪ್ರಕೃತೇ ವಶಾತ್. ಏನೇನು ಹೊರಗಾಗ್ತಾ ಇದ್ದೇನೆ ಅಂದ್ರೆ, now he says, what is that I am throwing out every time?
at the time of creation, every time I am throwing out. What? What is that I am throwing out? Prakrter vashat bhotagramam imam bhotagramam prakrte vashat. ತಮ್ಮ ಸ್ವಭಾವದಲ್ಲಿ ತಾವೇ ಬಂದಿಗಳಾಗಿರ್ತಕ್ಕಂತಹ, ತಮ್ಮ ಸ್ವಭಾವದಲ್ಲಿ ತಾವೇ ಪರತಂತ್ರರಾಗಿ ಸಿಕ್ಕಾಕೊಂಡಿರ್ತಕ್ಕಂಥ, ತಮ್ಮ ಗುಣಗಳಲ್ಲಿ ತಾವೇ ಮುಳುಗಿರ್ತಕ್ಕಂತಹ, ತಮ್ಮ ಗುಣಗಳ ಪ್ರಭಾವವನ್ನು ಮೀರಿ ನಿಲ್ಲದೆ ಇರತಕ್ಕಂತಹ ಪರತಂತ್ರ ಸ್ಥಿತಿಯಲ್ಲಿರ್ತಕ್ಕಂತಹ ಭೂತಗ್ರಾಮ ಅಂತಂದ್ರೆ ಜೀವಕೋಟಿಗಳನ್ನ ಪುನಃ ಪುನಃ ವಿಸೃಜಾಮಿ, ಮತ್ತೆ ಮತ್ತೆ ಹೊರಗಾಗ್ತೇನೆ. Now the point is very clear. You have to go through the subtle meaning. At the beginning of creation, every time life is created, andre I am responsible for it. They come out, and at the end of creation they go back. Again they come out. So this cycle goes on. ಪುನಃ ಪುನಃ ವಿಸೃಜಾಮಿ ಅಂತಂದ್ರೆ ನನ್ನ ಸಂಕಲ್ಪದಲ್ಲಿ ಈ ಲೀಲಾ ವಿನೋದ, ಈ ಒಂದು ಭಗವನ್ ನಾಟಕ, ಈ ಒಂದು ಭಗವಂತನ ಆಟ ನಿರಂತರವಾಗಿ ನಡೀತಾ ಇದೆಯಪ್ಪ ಅರ್ಜುನ. ಇದು ನಿನಗೆ ಅರ್ಥ ಆಗುತ್ತೋ ಇಲ್ವೋ? ಸೃಷ್ಟಿ ಆಗ್ತಾ ಇದೆ, ಹೋಗ್ತಾ ಇದೆ, ಆಗ್ತಾ ಇದೆ, ಹೋಗ್ತಾ ಇದೆ, ಆಗ್ತಾ ಇದೆ, ಹೋಗ್ತಾ ಇದೆ. ಯಾರು? ಸಮಸ್ತ ಜೀವಕೋಟಿಗಳು ತಮ್ಮ ಪ್ರಕೃತಿಗೆ ಬದ್ಧರಾಗಿ, ತಮ್ಮ ಪ್ರಕೃತಿ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ, ತಮ್ಮ ಸ್ವಭಾವಕ್ಕೆ ತಾವೇ ಬಂದಿಗಳಾಗಿ, ದೇ ಹ್ಯಾವ್ ಬಿಕಮ್ ಪ್ರಿಸನರ್ಸ್ ಇನ್ ದೇರ್ ಓನ್ ಇನ್ನೇಟ್ ಬಿಹೇವಿಯರಲ್ ಆಸ್ಪೆಕ್ಟ್ಸ್. ದೇ ಆರ್ ದ ಪ್ರಿಸನರ್ಸ್ ಆಫ್ ದೇರ್ ಓನ್ ಗುಣಸ್. They are not free people. Because they are bound by their own gunas, they are bound by raga and dvesha. Once you are under the control of the three gunas, you are bound by raga and dvesha, attachment, aversion. And these three gunas represent my own Moola Prakriti, Maya Shakti. So as long as they are bound, Prakrite Avashaha, Punah Punah Visrujami, they appear and appear, reappear, they die and they reappear, they die and reappear. So our Gurudev was talking on this very clearly. His explanation is so beautiful. As long as you are not liberated in this birth itself, during sustenance of the birth, let it be any number of births, at one particular birth, if you are not liberated, if you don't become totally realized, if you don't become enlightened, this goes on. Again and again, again and again you are born and then you die. ಇದು ಜೀವನ್ಮುಕ್ತ ಲಕ್ಷಣ ಸ್ಥಿತಿ ಬರೋ ತನಕ, ಸ್ವರೂಪ ದರ್ಶನ ಆಗೋ ತನಕ, ಸ್ವರೂಪ ದರ್ಶನದಲ್ಲಿ ಸ್ಥಿತನಾಗೋ ತನಕ, ಸಂಪೂರ್ಣ ಏಕಮೇವ ಅದ್ವಿತೀಯಂ ಅನ್ನೋ ಸ್ಥಿತಿ ಮನಸ್ಸಿಗೆ ಅನುಭವಕ್ಕೆ ಬರೋ ತನಕ, ದ್ವಿತೀಯಾತ್ವೈ ಭಯಂ, ಎರಡನೇ ವಸ್ತು ಇದ್ರೆ ಭಯ ಅನ್ನೋ ಉಪನಿಷತ್ ವಚನ ಸರಿಯಾಗಿ ಅರ್ಥ ಆಗೋ ತನಕ, ತತ್ವಮಸಿ ಅನ್ನೋ ಮಹಾವಾಕ್ಯ ಅರ್ಥ ಆಗೋ ತನಕ, ಅನುಭವಕ್ಕೆ ಬರೋ ತನಕ ಅಂತ ಅರ್ಥ. ಅಲ್ಲಿವರೆಗೆ ಈ ನಾಟಕ ನಡೀತಾ ಇರುತ್ತಪ್ಪ ಅರ್ಜುನ. ದಿಸ್ ಇಸ್ ವಾಟ್ ಅವರ್ ಗುರುದೇವ್ ಸೆಡ್. ದಟ್ ಈಸ್ ವೈ ಇಟ್ ಈಸ್ ನಾಟ್ ಈಸಿ ಟು ಬಿ ಲಿಬರೇಟೆಡ್, ನಾಟ್ ಈಸಿ ಎಟ್ ಆಲ್. ಅಂಡ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಬೈ ದಿ ಗುರುಸ್ ಗ್ರೇಸ್, ಭಗವದ್ಗೀತೆ ಈ ಮೂಲ ಒಳನೋಟಗಳು, ಅರ್ಥಗಳು ನಮಗೆ ಯಾವಾಗ ಸರಿಯಾಗಿ ಅರ್ಥ ಆಗುತ್ತೆ ಅಂದ್ರೆ ಗುರುಗಳೇ ಹೇಳ್ತಾ ಇದ್ದಾರೆ, ಅದಕ್ಕೆ ಭಗವಂತನ ಕೃಪೆ ಇರಬೇಕು ಅಂತ. ನಾವು ತಿಳ್ಕೊಳ್ಳೋದು ಏನು ಅಂದ್ರೆ ನಮ್ಮ ಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ ನಿಶ್ಚಳವಾದ ಸತ್ಯ ಗೊತ್ತಿರೋದ್ರಿಂದ ಆ ಗುರು ಕೃಪೆ ಆಗೋ ತನಕ ಅಂತ ನಮ್ಮ ಭಾವ. ಗುರು ಕೃಪೆ ಆಗೋ ತನಕ ಇದು ಅರ್ಥಗಳು ಸರಿಯಾಗಿ ನಮಗೆ ಸಿಗಲ್ಲ. ಅದಕ್ಕೆ ಪದೇ ಪದೇ ಗುರುಗಳು ಹೇಳ್ತಾ ಇದ್ರು, ಇಟ್ ಇಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ. ಇಲ್ಲಿ ಭಗವಂತ ಅದನ್ನೇ ಹೇಳ್ತಾ ಇದ್ದಾರೆ. ಭಗವತ್ ಕೃಪೆ ಆದ್ರೆ ಮಾತ್ರ ನಮಗೆ, ಆ ಗುರು ಕೃಪೆ ಆದಾಗ ನಮಗೆ ಸ್ವರೂಪ ದರ್ಶನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಯಾವ ಹೆಸರು ಕರೆದು ಅಷ್ಟೇ. ನಿಜವಾದ ಅರ್ಥದಲ್ಲಿ ನೀವು ಆಧ್ಯಾತ್ಮದ ಉತ್ತುಂಗ ಶ್ರೇಣಿಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಈ ಎಲ್ಲ ಪದಗಳು ಅರ್ಥಗಳನ್ನು ಕಳಿಸ್ಕೊಳ್ಳುತ್ತೆ. ಯಾಕಂದ್ರೆ ಈ ಪದಗಳು ಬಂದಿರೋದು ಮಾತಿನಿಂದ, ವಾಕ್ನಿಂದ. ಈ ಪದಗಳು, ಶಬ್ದಗಳು ಒಂದನ್ನ ನಿರ್ದಿಷ್ಟವಾಗಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಬಂದಿರೋ ಶಬ್ದಗಳು. ಯಾವುದು? ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಆತ್ಮೋದ್ಧಾರ, ಜ್ಞಾನ, ಅಜ್ಞಾನ, ಆತ್ಮ. ಇವು ಎಲ್ಲಕ್ಕೂ ಹೊರತಾದ ವಸ್ತು ಅಖಂಡವಾಗಿರೋದು
ಅದನ್ನ ಹೇಳಲಿಕ್ಕೆ ಬರೋಲ್ಲ. ಅದು ಹೇಳಲಿಕ್ಕೆ ಬರೋಲ್ಲ ಅಂತ ಹೇಳಿ ಈ ಶಬ್ದಗಳು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಧಾರಾಳವಾಗಿ ಬಳಸ್ತಾ ಇದ್ದಾರೆ. ಇದು ಅರ್ಥ ಆಗಬೇಕು ಅಂದ್ರೆ ಏನು? ಅನುಭವಕ್ಕೆ ಬರಬೇಕು ಅಂತ ಗುರುಗಳು ಹೇಳೋದು. ಅನುಭವಕ್ಕೆ ಯಾವಾಗ ಬರುತ್ತೆ? ಕೇವಲ ಬರೀ ನಮ್ಮ ಸಾಧನೆ ಮಾಡೋದ್ರಿಂದ ಅಲ್ಲ. ನಾನು ಸಾಧನೆ ಮಾಡಿ, ನಾನು ತಪಸ್ಸು ಮಾಡಿ, ನಾನು ನಿರಂತರವಾದ ವರ್ಷಾನುಗಟ್ಟಲೆ ಜಪವನ್ನು ಮಾಡ್ತಾ ಇದ್ದೇನೆ, ಹಾಗಾಗಿ ನನಗೆ ಬ್ರಹ್ಮಜ್ಞಾನ ಆಯಿತು ಅನ್ನೋ ಅರ್ಥ ಅಲ್ಲ. ಭಗವಂತನ ಕೃಪೆಯಿಂದ ಆಗ್ತಕ್ಕಂಥದ್ದು. ಅದಾಗೋದು ಯಾವಾಗ ಅಂತಂದ್ರೆ ಈ ಅಜ್ಞಾನ ನಾಶ ಆಗಬೇಕು. ಅಜ್ಞಾನ ನಾಶ ಆಗೋದು ಅಂದ್ರೆ ಏನು ಸ್ವಾಮಿ ಅಂತಂದ್ರೆ, ಇದು ಮತ್ತೆ ಬಾಯಿನಲ್ಲಿ ಹೇಳುವಂಥದ್ದೇ ಅಲ್ಲ. ನಾನು ಅನ್ನೋ ಭಾವ ಸಾಯಬೇಕು ಅಂತ. ಎಲ್ಲಿಯವರೆಗೆ ಸ್ವಾಭಿಮಾನ ಅಂತ ಇರುತ್ತೋ, ನಾನು ಅನ್ನೋ ಶರೀರ ಭಾವ ಇದೆಯೋ, ಇದು ಅಲ್ಲಿಯವರೆಗೆ ಅರ್ಥ ಆಗದಿರೋ ವಿಷಯ. ಅಲ್ಲಿಯವರೆಗೆ ಅರ್ಥ ಆಗದಿರೋ ವಿಷಯ. ಇದ್ರ ಬಗ್ಗೆ ಒಂದು ಸೂಕ್ಷ್ಮ ಹೇಳ್ಬಿಡ್ತೇನೆ, ನೆನಪಾಯಿತು ಗುರುಗಳ ಕೃಪೆ. ಇತ್ತೀಚೆಗೆ ನಾನು ಹೋದ ಸಲ ನೋಡ್ಲಿಲ್ಲ, ಹೋದ ವರ್ಷ ಮೈಖೇಲ್ ಅನ್ನೋರು ಬಂದಿದ್ರಲ್ಲ ಅಣಸೋಣಿಗೆ, ಹೋದ ವರ್ಷ ಬಂದಿದ್ರು ಅಂತ ಕೇಳಿದೆ. ಐ ಹ್ಯಾಡ್ ನೋ ಚಾನ್ಸ್ ಟು ಸಿ, ನನಗೆ ಗೊತ್ತಾಗ್ಲಿಲ್ಲ. ಈ ಸಲ ಅವ್ರು ಬರ್ತಾರೆ ಅಂತ ಗೊತ್ತಿತ್ತು, ಆದ್ರೆ ನೋಡೋ ಅವಕಾಶ ವಾರದಲ್ಲಿ ಮಧ್ಯಭಾಗದಲ್ಲಿ ಅವರು ಬಂದು ಹೋಗೋದ್ರಿಂದ, ಗುರುಗಳ ಇಚ್ಛೆಯಂತೆ ದೇಹ ಬಹಳ ಬಲವಾದ ಪ್ರಾರಂಭ ಅನುಭವಿಸ್ತಾ ಇರೋದ್ರಿಂದ ನಡಿಲಿಕ್ಕೆ ಆಗದೆ ಇರೋ ಸ್ಥಿತಿ ಇದ್ದಿದ್ದು ಬರೋಕ್ಕಾಗಲ್ಲ ನನಗೆ ಗೊತ್ತಿತ್ತು. ಈ ಸಲ ತಪ್ಪಾಯ್ತು. ಆದ್ರೆ ಅಚಾನಕವಾಗಿ ಅದೇನಾಯ್ತು ಅಂತಂದ್ರೆ ಕೊನೆಗೆ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಬಹಳಷ್ಟು ಮಾತನಾಡಿದ್ರು. ಕೆಲವು ವೈಯಕ್ತಿಕವಾದ ಮಾತುಗಳನ್ನ, ಅದು ಹೇಳುವಂಥದ್ದಲ್ಲ. One to one basis we had talks, and more than I could say I had a talk. He went on telling me, he went on talking to me with all earnestness. ಒಂದು ವಿಷಯ ನಾನು ಹೇಳಬಹುದು. What he said was about our Gurudev. See, basically, you remember, I don't know anything about Michael at all. All that I know is now he is settled in Kerala, or he is staying in Kerala. Other than that, I don't know anything. But he said one very, 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 very relevant, pertinent point. ಅವರು ಒಂದು ನಾನು ಹೇಳ್ಬೋದು, ಬಹಳ ಚೆನ್ನಾಗಿ ಹೇಳ್ಬಿಟ್ಟು. ಏನ್ ಹೇಳಿದ್ರು ಅಂದ್ರೆ, ನೋಡಿ, ಎಷ್ಟೋ ಜನ ಮಹಾತ್ಮರಿದ್ದಾರೆ, ಆಯಾ ಕಾಲಘಟ್ಟದಲ್ಲಿ ಬಂದು ಹೋಗ್ತಾರೆ, ದೇಹದಾರಿಯಾಗಿ ಬರ್ತಾರೆ, ಅವ್ರ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಬರ್ತಾರೆ. ಮಹಾತ್ಮರು ಜೀವನ್ಮುಕ್ತರು, ಸಂತರು ಯಾವ್ಯಾವ ರೂಪದಲ್ಲೂ ಬರ್ತಾರೆ, ಮನುಷ್ಯ ರೂಪದಲ್ಲಿ ಬರ್ತಾರೆ. ಆದ್ರೆ ಅಂತಹ ಮಹಾತ್ಮರಲ್ಲಿ, ಎಲ್ಲರೂ ಮಹಾತ್ಮರೇ, ಅಂತಹ ಮಹಾತ್ಮರಲ್ಲಿ, ಅಂತಹ ಸಂತ ಪುರುಷರಲ್ಲಿ, ಸಿದ್ಧ ಪುರುಷರಲ್ಲಿ ಸತ್ಯವಾದ ಮಾತು ಹೇಳ್ತೀನಿ ಕೇಳಿ ಅಂದ್ರು. ಏನ್ ಸಾರನ್, ನಮ್ಮ ಗುರುಗಳಿದ್ದಾರಲ್ಲ, ಇಂತಹ ಮಹಾತ್ಮರು ಬಹಳ 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 ಹುಡುಕಿ, ನೀವು ಟಾರ್ಚ್ ಹಾಕಿ ಹುಡುಕಿದ್ರು ಸಿಗಲ್ಲ. ಇವರ ಮಟ್ಟ ಏನಿದೆ, ಇವರ ಅನುಭೂತಿ, ಇವರ ಅನುಭಾವತ್ವ ಅಂತಂದ್ರೆ, ಇವರ ಒಂದು ಆ ಸ್ಥಿತಿ ಸಾಮಾನ್ಯರು ಅಂದ್ರೆ ಅವ್ರು ಹೇಳ್ತಾ ಇರೋದು ಯಾರನ್ನ? ಜನಗಳನ್ನಲ್ಲ, ಸಾಧಕರನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಗುರುಗಳ ಹತ್ರ ಬರ್ತಾ ಇರ್ತಕ್ಕಂತಹ, ಗುರುಗಳನ್ನ ನಮ್ಮ ಗುರು ಅಂತ ತಿಳ್ಕೊಂಡಿರ್ತಕ್ಕಂಥ ಯಾರ್ಯಾರು ಭಕ್ತರಿದ್ದಾರೋ ಆ ಭಕ್ತರಲ್ಲಿ ಮುಕ್ಕಾಲು ಜನಗಳಿಗೆ ಅವ್ರು ಏನು ಅಂತ ಗೊತ್ತಿಲ್ಲ ಸರ್. ಅವ್ರಿಗೆ ಅರ್ಥನೇ ಆಗಲ್ಲ ಗುರುಗಳು ಏನು ಅಂತ. ಅವ್ರ ಮಟ್ಟ ಯಾವ ಮಟ್ಟಕ್ಕಿದೆ ಅಂದ್ರೆ ನನಗೆ ಹೇಳಲಿಕ್ಕೆ ಪದ ಸಿಗ್ತಾ ಇಲ್ಲ. ಅನುಭವಕ್ಕೆ ಬಂದಿದೆ, ಅದನ್ನ ನಿಮ್ಗೆ ಹಂಚ್ಕೊಳ್ತಾ ಇದ್ದೀನಿ, ನಿಮಗೆ ಗೊತ್ತಿದೆ ಅದೇನು ಅಂತ ಹೇಳಿ ನಮ್ಮ ಗುರುಗಳ ಬಗ್ಗೆ ಎಷ್ಟೋ ವಿಷಯಗಳನ್ನು ಹೇಳಿದ್ರು. ಅಂತಹ ಗುರುಗಳ ಸನ್ನಿಧಿಯಲ್ಲಿ ನೀವೆಲ್ಲ ಇದ್ದೀರಿ ಅಂತಂದ್ರೆ ನೀವೆಂಥ ಭಾಗ್ಯಶಾಲಿಗಳು ಅಂತ ನನಗೆ ಎಂದೂ ಅರ್ಥ ಆಗಿದೆ ಅಂತ ಹೇಳಿ. These are the words he spoke to me. The only thing I said, I agree with you 100%, sir. 100% I agree with you. It is rare to find such a, I have no words to use to our Gurudev because he will become angry with me. The more I start using, he will actually scold. ಎಷ್ಟೋ ಸಂದರ್ಭದಲ್ಲಿ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಏನು ಬಹಳ ಮಾತಾಡ್ತಾ ಇದೆ ಅಂತ. ಹೀಗೆ ಅಂದಿದ್ದಾರೆ. ಅದಕ್ಕೆ ನಾನು ಮಾತನಾಡಲ್ಲ. ಗುರುಗಳಿಗೆ ಗೊತ್ತಿದೆ ಇಲ್ಲಿ ಏನಿದೆ ಅಂತ, ನಾನು ಏನ್ ಹೇಳ್ಬೇಕು ಅಂತಿದ್ದೆ. ಇಷ್ಟೇ ಗುರುಗಳ ಅಪ್ಪಣೆ ತಗೊಂಡು ಹೇಳ್ತಾರೆ ಮಾತು. ಮಹಾತ್ಮರು ಎಲ್ಲ ಕಡೆ, ಎಲ್ಲ ಕಾಲಘಟ್ಟಗಳಲ್ಲೂ, ಎಲ್ಲ ಸಮಯದಲ್ಲೂ ಬಂದು ಹೋಗಿದ್ದಾರೆ. ಮಹಾತ್ಮರಲ್ಲಿ ಬಹಳ ವೈವಿಧ್ಯತೆ ಇದೆ. ಡೈವರ್ಸಿಟಿ ಅಮಾಂಗ್ ದ ಸಂತ ಪುರುಷಾಸ್, ಡೈವರ್ಸಿಟಿ ಅಮಾಂಗ್ ದ ಗ್ರೇಟ್ ನೋಬಲ್ ಸೋಲ್ಸ್, ಡೈವರ್ಸಿಟಿ ಅಮಾಂಗ್ ಜೀವನ್ ಮುಕ್ತಾಸ್. ಅಂಡ್ ಇನ್ ಸಚ್ ಡೈವರ್ಸಿಟಿ
our Gurudev stands at the highest peak level. That's what Michael was telling me by phone. Neither I have seen him nor he has seen me. But we talked as if we know for thousands of years. As if we are close for thousands of years. The final sentence from my mouth, it came that, yes, I understand what you are speaking, sir. Because the consciousness here is speaking to the same consciousness on the other side. So, there is total understanding. And he said, next time, definitely we are going to meet. I said, thank you. That is how. About our Gurudev, in Helta Hogar, there is no end. Is there an end? That is why I keep talking, I keep telling. Today morning also I told my wife, how lucky we are to have our Gurudev. Please remember, please, if you have seen Michael, I'm sorry I have not seen him in person. If you have seen him, you will understand what he meant. I don't know what all he has told you, but he told me so many personal things which I cannot divulge in detail. Only about our Gurudev I can tell you. How lucidly explained about the greatness. We are not comparing with one jnani with another jnani. Please remember that. Now ಇಲ್ಲಿ comparison ತುಲನಾತ್ಮಕ ಅಲ್ವೇ ಅಲ್ಲ. ಎಲ್ಲ ಜ್ಞಾನಿಗಳು ಸಮಾನರೇ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಅವರ ವ್ಯವಹಾರಗಳಲ್ಲಿ ಭೇದ ಇರುತ್ತೆ, ದೃಷ್ಟಿ ಭೇದ ಇರುತ್ತೆ ಅಷ್ಟೇ. ಆದ್ರೆ ನಮ್ಮ ಗುರುಗಳು ಎಂಥ ಮಹತ್ವರು ಅನ್ನೋದು ಎಷ್ಟೋ ಸಲ ನಮಗೆ ಗೊತ್ತೇ ಆಗಲ್ಲ. ಹೀಗೆ ಮೈಕೇಲ್ ಅಂತ ನೋಬಲ್ ಗ್ರೇಟ್ ಪರ್ಸನಾಲಿಟೀಸ್ spiritual giant should come and remind us, then only we'll understand. Otherwise, we take for granted. Oh, Gurudev. Now he is no more. Sab chalta hai. See, to that extent we may go take things very lightly. Very lightly. Every time I keep telling, for heaven's sake, don't think that he is no more. ಬಹಳ ಜನಕ್ಕೆ ಹೇಳ್ಬಿಟ್ಟಿದ್ದೇನೆ, ದಯವಿಟ್ಟು ತಪ್ಪು ಭಾವನೆ ತೆಗೆದುಹಾಕಿ, ಗುರುಗಳು ಇಲ್ಲ. ಇನ್ನೇನು ಗುರುಗಳು ಇಲ್ಲವಲ್ಲ? Even for half a second, if the feeling creeps in, finish. We are finished. Spiritually gone case. ನಾವು ಇದುವರೆಗೂ ಮಾಡಿದ ಸಾಧನೆ ಎಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಮತ್ತೆ LKG ಇಂದ you have to start. From LKG we have to start. See, please believe my words. To tell you one more secret, 4 days back, not direct darshan, but in flesh and blood, but early morning 6 o'clock, Gurudev appeared in dream. After I opened the eyes, I knew that it is a dream, but not a dream, but a darshan. He appeared again after a long gap. So many things he told me in the dream. I cannot tell you all those things. Just 4 days back, early morning around 6 o'clock. Last time I remember I have told you one secret that in the year 2014, May 31st, when he left the mortal body, ಗುರುದೇವರ ಶರೀರ ತ್ಯಾಗ ಮಾಡಿದ್ರಲ್ಲ, ಮೇ 31ನೇ ತಾರೀಕು ಸಾಯಂಕಾಲ, ಚಿತಾಸ್ಪರ್ಶ ಅವರ ಪಾರ್ಥಿವ ದೇಹಕ್ಕೆ ಮರುದಿವಸ ಜೂನ್ 1ನೇ ತಾರೀಕು. ಅದೇ ಜೂನ್ 22ನೇ ತಾರೀಕು ರೂಮ್ನಲ್ಲಿ ಇನ್ ಫ್ಲೆಶ್ ಅಂಡ್ ಬ್ಲಡ್ ಇನ್ ದ ಮಾರ್ನಿಂಗ್ ಹಿ ಗೇವ್ ದರ್ಶನ್. ಐ ಟೋಲ್ಡ್ ಯು ವೆನ್ ಐ ಹ್ಯಾಡ್ ಓಪನ್ ದಿ ಐಸ್, ನಾಟ್ ಡ್ರೀಮ್, ಕನಸಲ್ಲ, ಕಣ್ಣು ಬಿಟ್ಟಾಗ ಸಂಪೂರ್ಣವಾದಂತಹ ಎಚ್ಚರ ಸ್ಥಿತಿನಲ್ಲಿ ಗುರುಗಳು ನನ್ನ ಕಾಟ್ ಮೇಲೆ ಕೂತಿದ್ದನ್ನ ಹೇಳಿದ್ದೀನಿ. ದಟ್ ವಾಸ್ ಆನ್ ಜೂನ್ 22nd. So all these things which I know, that's why I say I believe in Michael sir's words. Our Gurudev is Maha. So with his sankalpa we are closing today. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ.